ನಾನು ಯಾವತ್ತೂ ಮೀಡಿಯಾಗೆ ಹೇಳ್ತಾ ಇರೋ ಸೇತುವೆ, ನಮ್ಮ ಮಧ್ಯೆ ಜನರ ಮಧ್ಯೆ ಸೇತುವೆ ಆಗಿರೋ ನಿಮ್ಗೆಲ್ರಿಗೂ ನಾನು ಮೊದಲನೇ ನಮಸ್ಕಾರ. ಮತ್ತು ನನ್ನ ಮಾತು ಶುರು ಮಾಡೋಕ್ಕೆ ಮುಂಚೆ ನಮ್ಮ ಗುರುಗಳು ನೆನೆಸ್ಕೊಂತ ಒಂದು ಮಾತು ಹೇಳಬೇಕು ಅಂತಂದರೆ, ಇವತ್ತು ರವಿ ಆಗಲಿ ನಾವಾಗಲಿ ಇಲ್ಲಿದ್ದೀವಿ ಅನ್ನೋದಕ್ಕಾಗಲಿ ಅಥವಾ ಸ್ಪೆಷಲ್ ನಾನು ತಿಂತಾರ ಅನ್ನೋದಕ್ಕೆ ಅವರೇ ಕಾರಣ. ಅದನ್ನು ಹೇಳ್ತಾ ಮುಂದುವರಿಸ್ಬೇಕು ಅಂತಂದರೆ, ಇವತ್ತು ಗುರುಗಳಿಲ್ಲ, ಖಂಡಿತ ಅವ್ರನ್ನ ಯಾವತ್ತೂ ಮಿಸ್ ಮಾಡ್ಕೋತಾ ಇರ್ತೀವಿ ಸರ್. ಈ ಕತೆ ಶುರು ಮಾಡ್ತೀನಿ ಬಂದಾಗ ಒಂದು ರವಿ ಹೇಳ್ದಂಗೆ ನಮ್ಮ ಗುರುಗಳು ಹೇಳ್ತಾ ಇದ್ವು ಒಂದೇ, ನೀನು ಅದನ್ನ ನಂಬ್ಕೊಂತೀನಿ ಇದನ್ನ ನಂಬ್ಕೊಂತೀನಿ ಅಲ್ಲ, ನಿನ್ನ ಕೆಲಸ ನೀನು ನಂಬು, ನಿನ್ನ ಬದಲಾಯಿಸೋದು ನಿನ್ನ ಫೇಟ್, ಅದು ಆಲ್ರೆಡಿ ಬರ್ದ್ಬಿಟ್ಟಿದೆ, ಅದು ಏನೋ ಆಗ್ಬೇಕು ಅಂತ. ಅದು ಹೀಗೆ ಆಗುತ್ತೆ ಹಾಗಾಗುತ್ತೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಹೋಗು, ಅದೇನಾಗ್ಬೇಕು ಅದಾಗುತ್ತೆ ಅಂತ ಮೊದಲು ಕಲ್ಸ್ಕೊಟ್ಟಿದ್ರು. ಸೊ ಕೆಲಸ ಮಾತ್ರನೇ ನಂಬ್ಕೊಂಡು ಮುಂದೆ ಹೋಗಿ ಅಂತ, ಆ ಕೆಲಸನೇ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ಇವತ್ತುವೆ. ಸೊ ಈ ಪ್ರಾಜೆಕ್ಟ್ ಶುರು ಆದಾಗ ರವಿ ಜೊತೆಗೆ ನಾನು ಮೊದಲೇ ಹೇಳಿದ್ದೆ, ನಾನು ಫೈನಾನ್ಷಿಯಲಿ ವೀಕ್ ಆಗಿದ್ದೀನಿ, ನಿನ್ನ ಮಾರಲಿ ರೈಟಿಂಗ್ ವೈಸ್ ಬೇರೆ ಏನು ಬೇಕಾದ್ರೂ ಜೊತೆಲಿ ಇರ್ತೀನಿ, ಅಣ್ಣ ನಿಮ್ಮ ಬರೀ ಜೊತೆಲಿ ಅಂದಿದ್ರು, ಅದನ್ನು ಬಹುಶಃ ನಾನು ಮಾಡ್ಕೊಡ್ತಿದ್ದೀನಿ ಅಂತ ನಂಬ್ಕೊಂಡಿದ್ದೀನಿ. ಬರೀ ನಾನು ಮಾತ್ರ ಅಲ್ಲ, ಇಲ್ಲಿ ತುಂಬ ಜನ ಇದ್ದಾರೆ ಸರ್, ನಾನು ಅವ್ರ ಕಣ್ಣು ಕಾಣ್ತಾ ಇದ್ದೀನಿ ಅಂತ ಬಿಟ್ಟರೆ ತುಂಬ ಜನ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಇಷ್ಟು ಜನ ಜೊತೆಗೆ ಅಲ್ಲಿ ಭಾಳಷ್ಟು ಜನ ಇದ್ದಾರೆ. ಸತ್ಯ ಇದ್ದಾರೆ, ವಿಕಾಸ್, ಕಿರಣ್ ಇದ್ದಾನೆ, ದಿಲಾನ್ ಇದ್ದಾರೆ. ಸೊ ಭಾಳಷ್ಟು ಜನ ಟೆಕ್ನಿಕಲ್ ಟೀಮಲ್ಲಿ ಇದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಅಲ್ಲಿ ಬಾಗಲಕೋಟೆ ಶೂಟ್ ಮಾಡೋಕ್ಕೆ ಅಂತ ಹೋಗಿದ ತಕ್ಷಣ DC ಜಾನಕಿ ಮೇಡಮ್ ಆ್ಯಂಡ್ SP ಅಲ್ಲಿ ತಹಶೀಲ್ದಾರ್ ಇವರೆಲ್ಲರನ್ನ ಸಪೋರ್ಟ್ ಮಾಡಿದ್ವಿ. ನಾವು ಪರ್ಮಿಷನ್ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ವಿ, ಇಲ್ಲಿ ಬಂದು ನೀವು ಇಲ್ಲಿನ ಜನರನ್ನ ಇಲ್ಲಿ ಕತೆ ಮಾಡ್ತಾ ಇದ್ದೀರಾ, ನೀವು ನಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ, ಯಾರು ನಿಮ್ಗೆ ತೊಂದರೆ ಆಗ್ತಾರೆ ನೋಡ್ಕೋತೀವಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದ ಸಪೋರ್ಟ್ ಮೇಲೆ ನಾವು ನುಗ್ಗಿದ್ವಿ. ಅಂಡ್ ಬಹಳಷ್ಟು ಜನ ಅಲ್ಲಿ ಕಲಾವಿದರನ್ನು ಯೂಸ್ ಮಾಡಿದ್ದಾರೆ. ಸ್ಪೆಷಲ್ ಆಗಿ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಹೇಳಬೇಕು ಅಂತಂದ್ರೆ, ಟಂಕಸಾಲಿ ಉಮೇಶ್ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮುದುಕ ಅವರು, ಕಿವಿ ಕೇಳಲ್ಲ, ಬಟ್ ಈಸ್ ಎ ಗ್ರೇಟ್ ಆಕ್ಟ್. ಅವ್ರನ್ನ ಆಕ್ಟ್ ಮಾಡ್ತಾರ ನೋಡಿದ್ರೆ ನಾವೇನು ಬಾಲಣ್ಣ ಅಂತೀವತ್ತ ಅವ್ರ ಜ್ಞಾಪಕ ಬರ್ತಾರೆ. ಆ ಮನುಷ್ಯರಿಗೂ ಕಿವಿ ಕೇಳಲ್ಲ, ಎದುರುಗಡೆ ಇರೋ ಲಿಪ್ಪು ಮೂಮೆಂಟ್ ಅವ್ರ ಹತ್ರ ನೋಡ್ಕೊಂಡು ಇವ್ರು ರಿಯಾಕ್ಟ್ ಮಾಡ್ತಾರೆ. ಸೊ ಸೇಮ್ ನಾವು ಅವ್ರು ನೋಡಿದ್ರೆ ಎಲ್ಲರೂ ಫಸ್ಟ್ ಹೇಳಿದಷ್ಟು ಬಾಲಣ್ಣ ಅವ್ರ ತರನ ಅಂತ ಎಲ್ಲರೂ ಅನ್ಕೊಂಡಿದ್ವಿ. ಸೊ ಆ ಥರದ್ದು ತುಂಬಾ ಕ್ಯಾರೆಕ್ಟರ್ಗಳು ಉತ್ತರ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿದ್ದಾವೆ ಅಲ್ಲಿ. ಸೊ ಈ ಸಿನಿಮಾ ನೋಡ್ತಾ ಇದ್ದ ತಕ್ಷಣ ಆ ಥರದ್ದು ತುಂಬಾ ಪರ್ಟಿಕ್ಯುಲರ್ ಆಗಿ ರವಿ ಅಲ್ಲಿರೋನ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅಂತಿದ್ದಾರೆ ಅಂದ್ರೆ, ಒಂದು ಭಾಷೆ, ಒಂದು ಅಲ್ಲಿರೋ ಲುಕ್ಕು, ಸೊ ಒಂದು ಅವ್ರು ಹಾಕುವಂಥ ಬಟ್ಟೆಗಳಿಂದ ಇರ್ಬೋದು, ಎಲ್ಲೂ ಹೋಗ್ಬೇಕು ಅಲ್ಲಿರೋರು ತುಂಬಾ ಜನಕ್ಕೆ ಉಪಯೋಗಿಸ್ಕೊಂಡಿರುವಂಥದ್ದು ಸ್ಪೆಷಲ್ ಆಗಿರುವಂಥದ್ದು. ಸೊ ಇಲ್ಲಿ ವೇದಿಕೆ ಮೇಲೆ ಕೂತಿರೋಂಥವ್ರು ಎಲ್ಲರೂ ಒಬ್ಬೊಬ್ಬರಾಗಿ ಹೇಳ್ದಂಗೆ ಟಂಕಸಾಲಿ ಉಮೇಶ್ ಅಂತ ಅವ್ರ ಆರ್ಟಿಸ್ಟ್ ಹೆಸರು. ಸೊ ಅದರಲ್ಲಿ ನಾವೆಲ್ಲರೂ ಅವ್ರನ್ನ ತಾತ ಮುತ ಅಂತ ಕರಿತಿದ್ವಿ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು ಅವರು. ಮಹೇಶ್ ಗಜೇಂದ್ರ ಅವರಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದವರು. ಹುಲ್ಲೂರು ಅಂತ ಇರ್ಬೋದು, ಮಹಂತೇಶ್ ಹುಲ್ಲೂರು. ಸೊ ಆಮೇಲೆ ಚೌಧರಿ ಅಂತ ಒಬ್ರು, ಈ ತರ ಬಹಳಷ್ಟು ಜನ ಅಲ್ಲಿರೋ ಕಲಾವಿದರನ್ನೆಲ್ಲ ಉಪಯೋಗಿಸಿದ್ವಿ. ತುಂಬಾ ಟೆಕ್ನಿಕಲ್ ಟೀಮ್ ನಮಗೆ ಬಂದವರೆಲ್ಲರೂ ಸಪೋರ್ಟ್ ಮಾಡುವಂಥದ್ದು. ಅಲ್ಲಿ ಒಂದು ಅಲ್ಲಿರೋ ಕಲ್ಟ್ ಬೇಕು, ನಮ್ಗೆ ಏನ್ ಬೇಕು ಅಂತ ಹೋಗ್ತಾ ಇದ್ದಾರೆ. ನಾವು ಮಾಡಿರೋ 45 ದಿವಸದಲ್ಲಿ ನಾವು ಅಲ್ಲಿಯವ್ರು ಆಗ್ಬಿಟ್ಟಿದ್ವಿ. ನಾವು ಕಲರಿಂದ ಹಿಡಿದು ಹಾಕೋ ಬಟ್ಟೆಯಿಂದ ಹಿಡಿದು, ಅಯ್ಯೋ ಯಾವನಿಗೆ ಸ್ನಾನ ಬೇಕು ನಡಿಯಪ್ಪ ಅಲ್ಲಿ ಹೋಗಿ ಹೆಂಗಿದ್ರೆ ನೆನೆಯೋದಿಲ್ಲ ಅನ್ನೋ ಥರದ್ದು ಮಟ್ಟಿಗೆ ಆಗ್ಬಿಟ್ಟಿದ್ವಿ. ಅಂಡ್ ಇನ್ಕ್ಲೂಡಿಂಗ್ ಎಲ್ಲ ಆರ್ಟಿಸ್ಟ್ಗಳು ಯಾರುವೆ ಅದೇ. ಬಿಕಾಸ್ ಅಲ್ಲಿ ಎಷ್ಟು ಇರಿಟೇಷನ್ ಇರ್ತಿತ್ತು ಅಂತಂದ್ರೆ, ನಾವು ಬೆಳಿಗ್ಗೆ 7 ಗಂಟೆ ಹೋಗೋಷ್ಟೊಳಗೆ 8 ಗಂಟೆ ಅಷ್ಟೊಳಗೆ ನಾವೆಲ್ಲ ನೆಂದು ನೀರಾಗೋಗ್ಬಿಟ್ಟು ಯಾರ ಮೇಲೆ ಬೇಕಾದ್ರೂ ಕೂಗಾಡ್ತಿದ್ರು ಅಂತಿತ್ತು. ಸೊ ಅದಕ್ಕೆ ಫಸ್ಟ್ ಟೈಮ್ ನಾವೇನ್ ಮಾಡಿದ್ವಿ ಅಂದ್ರೆ, ಶೂಟಿಂಗ್ ನಾಳೆ ಹೋಗೋದಕ್ಕೆ ಮುಂಚೆ ಇದೇ ತರ ಎಲ್ಲರೂ ಒಂದು ಸಭೆ ಸೇರಿ ನಾವೊಂದು ಚಿಕ್ಕ ಸ್ಪೀಚ್ ಕೊಟ್ಟಿದ್ವಿ. ಅಂದ್ರೆ ದಯವಿಟ್ಟು ಎಲ್ಲರೂ ಪ್ರಿಪೇರ್ ಆಗಿರಿ ಅಂದ್ಬಿಟ್ಟು ಒಂದು ಮಾತು ಹೇಳಿದೆ, ಡೈರೆಕ್ಟ್ರು ಹೀಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ, ಅಲ್ಲಿ ಬಂದ ಇರಿಟೇಷನ್ ಅಲ್ಲಿ ಏನ್ ಬೇಕಾರಾಗ್ಬೋದು, ದಯವಿಟ್ಟು ಅದನ್ನು ಸಾಯಂಕಾಲದವರೆಗೂ ತಡ್ಕೊಳ್ಳಿ, ಅದು ನಮ್ಮ ಕಡೆಯಿಂದ ಆಗಿರ್ಬೋದು ನಿಮ್ಮ ಕಡೆಯಿಂದ ಆಗಿರ್ಬೋದು ಅಂತ ನನ್ಬಿಟ್ಟೆ ಪ್ರಿಪೇರ್ ಮಾಡಿದ್ವಿ ಎಲ್ರೂ. ಸೊ ಹಾಗಾಗಿ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗಿದ್ರು. ಅಫ್ಕೋರ್ಸ್ ಶಾರ್ಟಲ್ಲಿ ನಾವು ಬೈಸ್ಕೊಂಡಿರೋದು, ಅವ್ರು ಬೈಸ್ಕೊಂಡಿರೋದು, ಪ್ರಿಪರೇಷನ್ ಅದೆಲ್ಲವೂ ಆಗಿದೆ. ಬಟ್ ಫೈನಲಿ ನಾವು ಕುಂಬಳಕ ಹೊಡೆದಾಗ ಒಂದು ಸಾರ್ಥಕತೆ ಅನ್ಸಿದ್ದು ಏನಪ್ಪಾ ಅಂದ್ರೆ, ನಾವು ಅಂದುಕೊಂಡಿದ್ದನ್ನು ಮಾಡಿದೀವಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ರವಿ ಡೈರೆಕ್ಟರ್ ಹೇಳಿದಾಗೆ ಒಂದು ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಹೀರೋ ಬರ್ತಾನೆ, ಕ್ಲೈಮ್ಯಾಕ್ಸ್ ತನಕ ಇರ್ತಾನೆ, ವಿಲನ್ ಮೇಲೆ ಸೇಡ್ ತೀರಿಸ್ಕೊಳ್ತಾನೆ, ಆ ಥರದ್ದು ಏನೂ ಇಲ್ಲದೆ ನಿಮಗೆ ಪ್ರತಿಯೊಂದು ಒಂದು ಚೈನ್ ರಿಲೇ ತರ, ಒಂದು ಸೇಡ್ ಅನ್ನೋದು ಹೆಂಗ್ ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದ ಅವ್ನು ಕಟ್ತಾನೆ, ಅಲ್ಲಿಂದ ಇವ್ನು ಕೊಡ್ತಾನೆ, ಒಂದು ರಿಲೇ ತರದ್ದು ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್ಗಳು ಯಾವ್ಯಾವ ಪ್ಲೇ ಆಗುತ್ತೆ ಅನ್ನೋದು ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಮೇಜರ್ ಆಗಿ ವರ್ಟ ಪ್ರಶಾಂತ್ ಅವ್ರು ಇದ್ದಾರೆ. ಸೊ ಇದರಲ್ಲಿ ತುಂಬಾ ಅಮೋಘ್
ಅವರು ಹೇಳ್ದಂಗೆ ಚಿಕ್ಕ ಹುಡುಗ ಈ ಕತೆ ಟೋಟಲಿ ವಯಸ್ಸಿನ ಪ್ರಕಾರ. ಬಟ್ ಎಮೋಷನ್ ಅವ್ರು ಮಾಡುವಂಥದ್ದು ಗುರುಗಳಿಗೆ ಏನು ಅರ್ಜಿ ಇತ್ತು ಅದು ಇದೆ ಅಂತ ಅನ್ನಿಸ್ತಾ ಇದೆ ನಮಗೆ. ಅವ್ರ ಗುರುಗಳು ಯಾವತ್ತೂ ಅರ್ಜಿನ ಯಾವತ್ತೂ ಕಳ್ಕೊಂಡಿರಲಿಲ್ಲ ಅವರು. ಸೊ ಅರ್ಜಿ ಇದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ನಮ್ಮಿಬ್ಬರ ಪ್ರಯತ್ನ ಅಥವಾ ನಾವು ಅಂದ್ಕೊಂಡಿದ್ದೆ ನಿಜ ಆದರೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇಂಡಸ್ಟ್ರಿಗೆ ಬರುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಅಥವಾ ಬಹಳಷ್ಟು ಕ್ಯಾರೆಕ್ಟರ್ಗಳಿದ್ದಾವೆ. ಪೃಥ್ವಿಯವರಿದ್ದಾರೆ, ಪೃಥ್ವಿ ಸುಬ್ಬಯ್ಯ ಅವರು. ಅವರಂತೂ ರವಿ ಪ್ರೆಷರ್ಗೆ ತಡ್ಕೊಳಕ್ಕಾಗ ಹೋಗ್ಬಿಡ್ತೀನಿ ಅಂತ ಮಟ್ಟಿದ್ರು. ಈಗ ನಮ್ಮ ಕೈಲಾಗಲ್ಲ ರೀ ಇದೆಲ್ಲ ಯಾವುದು ಅಂತ. ಬಟ್ ಅವ್ರನ್ನ ಟೋನ್ ಡೌನ್ ಮಾಡಿ ಒಂದು ಅರ್ಧ ದಿವಸ ಆದಮೇಲೆ ಅವರು ಕಾಂಪ್ರಮೈಸ್ ಆಗಿ ಇನ್ಮೇಲೆ ಫಿನಿಶ್ ಮಾಡಾದ್ಮೇಲೆ ಈಗ ಈ ಬಹುಶಃ ಅವರು ರವಿ ಟೆಂಪರ್ಮೆಂಟ್ಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅವರು. ಸೊ ಹಾಗೆ ಈ ಪ್ರವೀಣ್ ಕೋಟೆ ಪ್ರಭಾಕರ್ ಅವ್ರಿಗೆಲ್ಲ ರವಿ ಬಗ್ಗೆ ಗೊತ್ತಿದೆ. ಸೊ ಹಾಗಾಗಿ ಅವ್ರಿಗೆ ಅಭ್ಯಾಸ ಆಗಿದೆ. ಕಿರ್ಚ್ಕೋಹೋಗು ನಂಗೆ ಅಭ್ಯಾಸ ಆಗಿದೆ ಅಂತ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಕತೆ ಬಗ್ಗೆ ನಾನು ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ, ಈ ಕಥೆಯಲ್ಲಿ ರಾಮಾಯಣ ಬಹಳಷ್ಟು ಜನ ಗೊತ್ತಿಲ್ಲ, ಬಟ್ ಮಹಾಭಾರತ ಎಲ್ರಿಗೂ ಗೊತ್ತಿದೆ. ಆ ಜಿದ್ದು ಹೆಣ್ಣಿಗಾಗಿರ್ಬೋದು ಮಣ್ಣಿಗಾಗಿರ್ಬೋದು ಆ ಥರದ್ದು ಒಂದು ಲಿಂಕ್ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಕತೆ. ತುಂಬಾ ನಿಮ್ಗೆ ಫ್ರೆಶ್ ಅಂತ ಅನ್ಸುತ್ತೆ, ಆಮೇಲೆ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ. ಡೈಲಾಗ್ ವೈಸ್ ನಾನು ಹೇಳ್ಬೇಕು ಅಂತಂದ್ರೆ ಒಂದು ರಾ ಫೀಲ್ ಅನ್ನೋದು ಏನಿದೆ. ನಾನು ಇವತ್ತು ಜ್ಞಾಪಕ ವಾಸು ಸರ್ ನೋಡಿದ್ಮೇಲೆ ಅನ್ಸುತ್ತೆ ಅಂದ್ರೆ ಶಂಕರ್ IPS ಆದ್ಮೇಲೆ ವಾಸು ಸರ್ ಬಂದು ಹೇಳಿದ್ರು ಈಚೆ ಕಡೆ ಇನ್ನೂ ಹಸುವು ತೀರಿಲ್ಲ ಅನ್ಸುತ್ತೆ ನಿಮ್ಗೆ ಡೈಲಾಗ್ ಅಂತ. ಅದನ್ನ ಬಹುಶಃ ನೀವೆಲ್ಲ ನೋಡಿದ್ಮೇಲೆ ಈ ಸಿನಿಮಾದಲ್ಲಿ ತಿರ್ಗಾ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಅಷ್ಟರ ಮಟ್ಟಿಗಂತೂ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದು ಸರ್, ಈಗಿಬ್ಬರು ಬೇರೆ ಸೇರ್ಕೊಂಡಿದ್ದೀವಿ ಸರ್. ಜೊತೆಗೆ ಅವ್ರ ಆಶೀರ್ವಾದ ಇರೋದೆ 3 ಜನ ಇರ್ತೀವಿ ಸರ್ ಈಗ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಬಹುಶಃ ಒಂದು ಅಂದ್ರೆ ಬೇರೆ ತರದ್ದು ಒಂದು ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ. ರಾ ಅಂತ ಅನ್ಸುತ್ತೆ ನಿಮ್ಗೆ, ಖಂಡಿತ ಇಲ್ಲ ಅಂತಲ್ಲ, ಪ್ರಿಪೇರ್ ಆಗಿ ಬರೋದ್ರಿಂದ. ಬಟ್ ನಿಮ್ಗೆಲ್ಲವೇ ವಲ್ಗರ್ ಅಂತ ಅನ್ಸಲ್ಲ. ಆ ಮಟ್ಟಿಗೆ ಗ್ಯಾರಂಟಿ ಅಂತೂ ಖಂಡಿತ ಖಂಡಿತ ಅಲ್ಲಿದೆ ಸರ್. ಅಂದ್ರೆ ಅಲ್ಲಿ ಕೆಲವು ಕ್ಯಾರೆಕ್ಟರ್, ಅಲ್ಲಿರೋ ಮೇಜರ್ ಕ್ಯಾರೆಕ್ಟರ್ಗಳೆಲ್ಲ ಅದೇ ಮಾತಾಡುತ್ತೆ. ಕೆಲವು ಕ್ಯಾರೆಕ್ಟರ್ಗಳು ಇಲ್ಲಿ ಕನ್ನಡ ಮಾತಾಡುತ್ತೆ. ಬಿಕಾಸ್ ಅದಕ್ಕೊಂದು ಲಾಜಿಕ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಮೋ ಕ್ಯಾರೆಕ್ಟರ್ ಮಾತಾಡುತ್ತೆ ಅಂದ್ರೆ ಆ ಹುಡುಗ ಓದ್ತಾ ಇರ್ತಾನೆ ಸಿಟಿಯಲ್ಲಿ, ಅಲ್ಲಿಂದ ಬಂದು ಅಲ್ಲಿ ಇರ್ತಾನೆ ಅಂದ ತಕ್ಷಣ ಸೊ ಸಿಟಿ ಕನ್ನಡ ಅಲ್ಲಿ ಕನ್ನಡ ಇದ್ದೇ ಇರುತ್ತೆ. ಒಂದು ನಮ್ಮ ನವೀನ್ ಸರ್ ಮಾಡಿದರೆ ಒಂದು ಉಸ್ತುವಾರಿ ಸಚಿವರ ಕ್ಯಾರೆಕ್ಟರ್, ಅವರು ಇಲ್ಲಿದ್ದು ಅಲ್ಲಿ ಇರುವಂಥವ್ರು ಅವ್ರ ಕನ್ನಡ ನೀಟಾಗಿರುತ್ತೆ. ಅಂದ್ರೆ ಅದು ಪೊಲಿಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನಿರುತ್ತೆ, ಪಾಲಿಶ್ಡ್ ಆಗಿ ಸುತ್ತಿ ಹೊಡೆಯುವಂತ ಇರೋದು ಗೊತ್ತಾ, ಆ ಥರ ಕನ್ನಡ ಇರುತ್ತೆ. ಸೊ ಆ ಥರದ್ದೆಲ್ಲ ಡಿಫರೆನ್ಸ್. ಬಟ್ ಮೇಜರ್ ನಿಮಗೆ ಕಾಣಿಸುವಂಥದ್ದೇನು ಉತ್ತರ ಕರ್ನಾಟಕದ್ದೇ. ಉತ್ತರ ಕರ್ನಾಟಕದಲ್ಲೂ ಏನಪ್ಪಾ ಅಂದ್ರೆ ಹುಬ್ಳಿ ಕನ್ನಡ ಒಂದಿರುತ್ತೆ, ಬಿಜಾಪುರದ ಕನ್ನಡ, ಬೆಳಗಾಂ ಕನ್ನಡ ಆ ಥರದ್ದು ಮಾಡಿಲ್ಲ. ಜನರಲ್ ಆಗಿ ಎಲ್ಲವೂ ಸೇರಿಸಿ ಒಂದು ಉತ್ತರ ಕರ್ನಾಟಕದ ಕನ್ನಡ ಅಂತ ಮಾಡಿದ್ದೀವಿ ಲ್ಯಾಂಗ್ವೇಜ್. ಥ್ಯಾಂಕ್ ಯು. ಈಚೆ ಕಡೆ ಬರ್ಬೇಕಾದ್ರೆ ಮೆಂಟಲಿ ಆಡಿಯನ್ಸ್ಗೂ ಇರುತ್ತೆ ಸರ್. ಬಿಕಾಸ್ ನಿಮ್ಗೆ ನೋಡ್ತಾ ಇವತ್ತಿನ ಪರಿಸ್ಥಿತಿಗೆ ತುಂಬಾ ಹೊಂದ್ಕೊಳುತ್ತೆ ಅಂತ ಅನ್ಸುತ್ತೆ ನಿಮ್ಗೆ. ಅದು ನಾನು ಈಗಲೇ ಹೇಳಿದ್ರೆ ಅನ್ಸಲ್ಲ. ಒಳಗಡೆ ಹೋಗಿದ ತಕ್ಷಣ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮಲ್ಲಿ ಹೆಂಗ್ ಕಿತ್ತಾಡ್ತಾ ಇದೀವಿ ಬರೀ ಅದು ಇವತ್ತೆಲ್ಲೋ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಇದು ಅಂತ ಅನ್ಸುತ್ತೆ. ಸರ್ ಅವರು ಪೃಥ್ವಿ ಸುಬ್ಬಯ್ಯ ಅಂತ ಹೇಳಿ ಕೊಡಗಿನವರು. ಒಂದಷ್ಟು ಪ್ರಯತ್ನಗಳು ಪಡ್ತಾ ಇದ್ರು. ನನ್ನ ಕಣ್ಣಿಗೆ ಮುನಿಯವರು ಅವ್ರನ್ನ ಕಾಣಿಸ್ಲಾಗಿ ಅವ್ರನ್ನ ನಾವು ಈ ಸಿನಿಮಾದಲ್ಲಿ ಹಾಕೊಂಡಿದ್ದು ತುಂಬಾ ಮೇಜರ್ ಕ್ಯಾರೆಕ್ಟರ್. ನೀವು ಒಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಹೇಳಿದ್ಮೇಲೆ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಇದ್ದಂತ ಒಂದು ಮನುಷ್ಯ. ಬಟ್ ಮುನಿಯಣ್ಣ ಅವ್ರ ಜೊತೆ ಒಂದು ಸೀರಿಯಲ್ ಆಕ್ಟ್ ಮಾಡಿದ ಕಾರಣ ಅವರು ರೆಫರ್ ಮಾಡಿದ್ರು. ಸರ್ ನೋಡಿದ ತಕ್ಷಣ ನನ್ನ ಒಪ್ಕೊಂಡು ಇದಕ್ಕೆ ತಗೊಳ್ತಾರೆ. ಅಲ್ಲಿ ಹೋಗಿ ಒಂದು 2 ದಿವಸ ಶೂಟ್ ಅಲ್ಲಿ ನನಗೆ ಸಾಕಾಗಿತ್ತು. ಒಂದ್ಸತಿ ಓಡಿದ್ರೆ ಸಾಕು ಅನ್ನೋಷ್ಟು ಸಾಕಾಗಿತ್ತು. ಪೊಲೈಟ್ ಆಗಿ ಹೋಗಿ ಸರ್ ಹೇಳ್ಬಿಟ್ಟೆ, ಸರ್ ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ, ನನ್ನ ಕೈಲಾಗಲ್ಲ. ನನಗೆ ಗೊತ್ತು ನೀವು ಮಾಡ್ತಾ ಇರೋದು ಚಿತ್ರ ಚೆನ್ನಾಗಿ ಬರಬೇಕು, ನೀವು ಫೇಮಸ್ ಆಗಬೇಕು, ನೀವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟೆ ಮಾಡ್ತಾ ಇದ್ದೀರಾ. ಬಟ್ ನನ್ನ ಕೈಲಿ ತಗೊಳಕ್ ಆಗತ್ತಿಲ್ಲ ಅನ್ನೋದು ಹತ್ಬಿಟ್ಟೆ ಆಕ್ಚುಲಿ, ಟು ಬಿ ವೆರಿ ಫ್ರ್ಯಾಂಕ್. ಅವ್ರು ಸಮಾಧಾನ ಮಾಡಿದ್ರು, ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳ. ಅಲ್ಲಿಂದ ಶೂಟ್ ಮುಗಿಯೋವರೆಗೂ, ಕುಂಬಳಕಾಯಿವರೆಗೂ ಯಾವುದೇ ಸೀನ್ ಎಷ್ಟೇ ತಪ್ಪು ಮಾಡಿದ್ರು ಬೈದಿಲ್ಲ ನನಗೆ ಅವರು. ಅಷ್ಟೊಂದು ತಾಳ್ಮೆ. ಅವ್ರ ಒಳಗಡೆ ಹಲ್ಗಚ್ಚೋದು ನನಗೆ ಕಾಣಿಸ್ತಾ ಇತ್ತು, ಬಟ್ ನನಗೆ ಬೈದಿಲ್ಲ.
ನನ್ನ ಎಮೋಷನ್ ಅವ್ರು ಅರ್ಥ ಮಾಡ್ಕೊಂಡು ಪ್ರಾಬಬ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೆ ಬೆಳೆಸಿದ್ದಾರೆ. ನಾನು ತುಂಬಾ ಕಲ್ತಿದ್ದೀನಿ. ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಒಬ್ಬ ಗುರುವಿಗೆ ಎಷ್ಟು ಮರ್ಯಾದೆ ಕೊಡ್ಬೋದು, ಎಷ್ಟು ಭಕ್ತಿ ಇರ್ಬೋದು ಅನ್ನೋದನ್ನ 2 ಸರ್ಗಳಿಂದ ನಾನು ನೋಡಿದ್ದೀನಿ. ಪ್ರತಿ ದಿವಸ ಗುರುಗಳಿಗೆ ಪೂಜೆ ಮಾಡದೆ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನಾನು ಬೇಕಾದ್ರೆ ಇವಾಗ ಓಪನ್ ಆಗಿ ಹೇಳ್ಬೋದು, ರವಿ ಶ್ರೀವಾಸ್ತವ ಸರ್ ನನಗೆ ಗುರುಗಳು ಅಂತ. ಆದ್ರೆ ಅವ್ರು ಇಲ್ಲದಿರುವಾಗ ಹೇಳೋದಿದೆಯಲ್ಲ, ಅದು ದೊಡ್ಡತನ ಅಂತ ಅನಿಸ್ತು ನನಗೆ. ಅವ್ರಿಲ್ಲ ಇವಾಗ, ಅವ್ರು ನೋಡ್ಲಿಕ್ಕೆ ಅವ್ರ ಮೇಲಿಂದ ನೋಡ್ತಾ ಇದ್ದಾರೆ. ಬಟ್ ಅವ್ರನ್ನ ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡ್ಕೊಂಡು ಮಾಡುವಂತ ಕಾರ್ಯ 100% ಇದು ಸಕ್ಸಸ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಇಮೋಷನ್ ಆಗ್ತಿದ್ದಾರೆ. ರವಿ ಸರ್ ಮಾತಾಡಿದಾಗ ಇಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದ್ದಾರೆ. ಸೋನು ಮೇಡಮ್ ಹೇಳಿದ್ರು, ಯಾಕೆ ನೀವೆಲ್ಲ ಅರ್ಥ ಇದೀವಿ ಅಂತ ಅನ್ಕೊಂಡು. ದಟ್ ಕೈಂಡ್ ಆಫ್ ಕನೆಕ್ಷನ್, ದಟ್ ಬಾಂಡ್ ನಮ್ದು ಬೆಳೆದಿದೆ ಈ ಒಂದು 30-35 ದಿವಸದಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರದ ಬಗ್ಗೆ ಡೈರೆಕ್ಟರ್ ಸರ್ ಅವರು ಮಾತಾಡೋದೇ ಒಳಿತು ಇವಾಗ ಸದ್ಯದ ಮಟ್ಟಿಗೆ. ಸೊ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಸರ್. ಸೋನು ಕೇಳಿ ಅಭ್ಯಾಸ. ಈ ಸ್ಟೇಜಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಐ ಆಮ್ ಶಿವರಿಂಗ್, ಟು ಬಿ ಫ್ರ್ಯಾಂಕ್. ಆಂಕರಿಂಗ್ ಮಾಡ್ಬೇಕಾದ್ರೆ ಪಟ ಅಂತ ಮಾತಾಡ್ತೀನಿ ನಾನ್ ಸ್ಟಾಪ್. ಎಡಿಟರ್ಸ್ ಕಷ್ಟ ಆಗುತ್ತೆ, ಬಟ್ ಐ ಡೋಂಟ್ ನೋ ವಾಟ್ ಟು ಸ್ಪೀಕ್ ಹಿಯರ್. ಬಟ್ ಎಸ್, ಈ ಒಂದು ಸ್ಥಾನದಲ್ಲಿ ಬರಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆ ಕನಸನ್ನ ನನ್ಸ್ ಮಾಡಿದ್ದಾರೆ ರವಿ ಶ್ರೀವತ್ಸ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ರಮೇಶ್ ಅಣ್ಣಂಗೆ ಕೂಡ, ಬಿಕಾಸ್ ರವಿ ಸರ್ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಅಂದಾಗ ಉತ್ತರ ಕರ್ನಾಟಕ ನನಗೂ ಇಷ್ಟ. ಬಟ್ ಆ ಭಾಷೆ ನಾನು ಮಾತಾಡ್ಬೋದಾ? ಬಿಕಾಸ್ ಹುಟ್ಟಿದ ಬೆಂಗಳೂರಲ್ಲಿ, ಓದಿದ್ದೆಲ್ಲ ಬೆಂಗಳೂರಲ್ಲಿ, ಮಾತಾಡೋದು ನಾವು ನಾರ್ಮಲ್ ಬೆಂಗಳೂರು ಕನ್ನಡ. ನಾನು ಏನಾದರೂ ಮಾಡಲಿಲ್ಲ ಅಂದರೆ ಬೇರೆ ಆಪ್ಷನ್ ಖಂಡಿತವಾಗ್ಲೂ ನೋಡ್ಕೋತಾರೆ. ಯಾಕಂದರೆ ಯಾರೇ ಆಗಲಿ ಒಂದು ಪಾತ್ರಕ್ಕೆ ಜೀವ ತುಂಬಬೇಕು. ಇಲ್ಲ ಅಂತಂದರೆ ನಾನೇ ಆಗಿರಲಿ ಇನ್ನೊಬ್ರು ಮಾಡಿದ್ರು ಚೆನ್ನಾಗಿರೋದಿಲ್ಲ. ಸೊ ರಮೇಶ್ ಅಣ್ಣ ಗುರುಗಳು ನನಗೆ ಚೆನ್ನಾಗಿ ಗೊತ್ತು ಹೇಗೆ ಒಂದು ಭಕ್ತಿಯಿಂದ ಇದು ಮಾಡ್ತಾರೆ. ರಮೇಶ್ ಅಣ್ಣ ಏನಾದರೂ ಈ ಹುಡುಗಿ ಕೈಲಿ ಆಗತ್ತಾ ಅಂದ್ಬಿಟ್ರೆ ಹೆಂಗೆ ಈ ಫಿಯರ್ ಲಿಟ್ರಲಿ ಇತ್ತು. ಬಟ್ ರಮೇಶ್ ಅಣ್ಣ ನೋಡಿದ್ಮೇಲೆ ಓಕೆ ಮಾಡ್ತಾರಮ್ಮ. ಲಾಸ್ಟ್ 2 ಡೇಸಲ್ಲಿ ಸರ್ದಾಗ ಹೇಳಿದ್ರು, ಟು ಬಿ ಫ್ರ್ಯಾಂಕ್ ಭಯ ಇರಲಿಲ್ಲ ನನಗೆ. ಐ ಕ್ಯಾನ್ ಆಕ್ಟ್ ಇನ್ ಫ್ರಂಟ್ ಆಫ್ 1000 ಪೀಪಲ್. ಬಟ್ ಸರ್ ಬಂದು ಹಿಂಗೆ ಕುತ್ಕೊಳ್ಬೋದಮ್ಮ ಅಂತಂದ್ರು. ಹೆಂಗೆ ಸರ್ ಅಂತ ಕೇಳಿದೆ ರವಿ ಸರ್ನ. ಅವ್ರು ತೋರಿಸಿದ್ರು ಶಾರ್ಟು. ಲೈಕ್ ಸರ್ ಹಿಂಗೆ ಕುತ್ಕೊಳ್ಬೇಕಾ ಅಂತಂದೆ. ಹೌದಮ್ಮ. ಲಿಟ್ರಲಿ ಅಲ್ಲಿ ಭಯ ಶುರುವಾಯಿತು. ಇಟ್ಸ್ ನಾಟ್ ಲೈಕ್ ನಾನು ಮಾಡೋಕ್ಕಾಗಲ್ಲ ಅಂತ. ಅಕಸ್ಮಾತ್ ನನ್ನ ಕೈಲಿ ಆಗಿಲ್ಲ ಅಂದರೆ ಪಾತ್ರ ಹಾಳಾಗೋಗುತ್ತೆ, ನಾನು ಸೂಕ್ತನ ಅಲ್ವಾ, ಆ ಭಯ ಬಂತು. ಬಟ್ ದೆನ್ ಐ ವಾಸ್ ಲೈಕ್, ದಿನ ಮನೇಲಿ ವರ್ಕೌಟ್ ಮಾಡ್ತೀನಿ, ಕೆಲವು ಹೆಣ್ಮಕ್ಳಿಗೆ ಟೀಚ್ ಕೂಡ ಮಾಡ್ತೀನಿ. ಸೊ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಮೇಲೆ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಹಳ್ಳಿ ಹೆಣ್ಮಕ್ಳು ಹೆಂಗಿರ್ತಾರೆ, ಹೆಂಗೆ ಕುತ್ಕೊಳ್ತಾರೆ. ಅಲ್ಲಿ ಹೋಗಿದ್ದ ಫಸ್ಟ್ 2 ಡೇಸ್ ನನ್ನ ಶಾರ್ಟ್ಸ್ ಇರಲಿಲ್ಲ. ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾರು ಹೆಂಗೆ ಆಕ್ಟ್ ಮಾಡ್ತಿದ್ದಾರೆ. ಪೃಥ್ವಿ ಸರ್ ಆಕ್ಚುಲಿ ಹೇಳಿದ್ರು ಹಿಂಗೆ ಭಯ ಆಯ್ತು ಇಲ್ಲ ಅಂತ. ಬಟ್ ದಟ್ ಇಸ್ ಜಸ್ಟ್ ಬಿಕಾಸ್ ನಾವೆಲ್ಲ ಮನೇಲಿ ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ ನಮ್ಮನ್ನ. ಸಡನ್ ಆಗಿ ಒಬ್ರು ಯಾರಾದ್ರೂ ಏನಾದ್ರು ಅಂದ್ರೆ ಇದು ಹಿಂಗಲ್ಲ ಹಂಗೆ ಅಂತ ನಾವು ತಡೆಯೋದಕ್ ಆಗೋದಿಲ್ಲ. ಬಟ್ ಟು ಬಿ ಫ್ರಾಂಕ್, ಹಿ ವಾಸ್ ಗುಡ್ ಎನಫ್ ಇನ್ ಹಿಸ್ ಜಾನರ್. ಅಲ್ಲಿ 3rd ಡೇ ನಂದು ಶುರು ಆಯ್ತು. ಎಲ್ಲರೂ ಲಿಟ್ರಲಿ ಮಾನಿಟರ್ ಮುಂದೆ ಇದ್ದಾರೆ. ನಾನು ದೇವ್ರನ್ನ ನೆನೆಸ್ಕೊಂಡು ಶಿವಭಕ್ತೆ, ಸುದೀಪ್ ಸರ್ಸ್ ಫ್ಯಾನ್ ಆಫ್ ಕೋರ್ಸ್. ಸೊ ಏನ್ ಮಾಡ್ಲಪ್ಪ, ಓಕೆ ಉತ್ತರ ಕರ್ನಾಟಕ ಡೈಲಾಗ್ ಬೇರೆ ಕೊಟ್ರು ರಮೇಶ್ ಅಣ್ಣ. ಇನ್ನೇನಾದ್ರೂ ರೀಟೇಕ್ ತಗೊಂಡ್ರೆ ಇಲ್ಲಿ ಮರ್ಯಾದೆ ಪ್ರಶ್ನೆ, ದೇವ್ರೇ ಕಾಪಾಡಪ್ಪ ಅಂದ್ಬಿಟ್ಟು ಫಸ್ಟ್ ಶಾಟ್ ಕೊಟ್ಟು ಸುಮ್ಮನೆ ನೋಡಿದೆ. ಐ ಜಸ್ಟ್ ಸಾ ದಟ್ there was no reaction like ಅಯ್ಯೋ ಹಿಂಗ ಹಂಗ ಅಂತ. they were satisfied. ಅಲ್ಲಿ ಐ ಫೆಲ್ಟ್ ಓಕೆ, ಇದನ್ನ ಇನ್ನ ಚೆನ್ನಾಗಿ ತಗೊಂಡು ಹೋಗ್ಬೇಕು. ಬಟ್ ಎಸ್, ಈ ಕ್ಯಾರೆಕ್ಟರ್ ಬಗ್ಗೆ ಈಗ ಸದ್ಯಕ್ಕೆ ನಾನು ಜಾಸ್ತಿ ಹೇಳಲ್ಲ. ತುಂಬಾ ಕಷ್ಟಪಟ್ಟಿದ್ದೀವಿ ಆ ಬಿಸಿಲಲ್ಲಿ, ಆ ಕಾಸ್ಟ್ಯೂಮು, ಆ ಶೆಕೆ, ಆ ಬ್ಲಡ್ಡು. ನನ್ನ ಲೈಫಲ್ಲಿ ಊಹಿಸಕ್ಕಾಗದೇ ಇರುವಂತಹ ಒಂದು ಪಾತ್ರ. ಬಹುಶಃ ಮತ್ತೆ ನನ್ಗೆ ಈ ರೀತಿಯಾದ ಒಂದು ಪಾತ್ರ ಸಿಗಲ್ಲ. ಆ್ಯಂಡ್ ನಾನು ಸಿಕ್ಕಿದ್ರು ಐ ಡೋಂಟ್ ನೋ ನಾನು ಹಂಗೆ ಮಾಡ್ತೀನೋ ಇಲ್ವೋ ಅಂತ. ಬಿಕಾಸ್ ಆಲ್ ದ ಕ್ರೆಡಿಟ್ ನಾನು ಮಾಡಿರೋದು ಖಂಡಿತವಾಗ್ಲೂ ರವಿ ಶ್ರೀವತ್ಸ ಸರ್ ಹಾಗೂ ರಮೇಶ್ ಅಣ್ಣ ಸರ್ಗೆ ಹೋಗುತ್ತೆ. ಆ ಒಂದೊಂದು ಡೈಲಾಗ್ ಹೇಳಬೇಕಾದ್ರೆ ನಾರ್ಮಲ್ ಆಗಿ ನಾವು ಮಾತಾಡೋದು ಬೇರೆ ಇರುತ್ತೆ. ಬಟ್ ಇದನ್ನ ಹಿಂಗೆ ಹೇಳ್ಬೇಕಮ್ಮ, ಇದೇ ಟೋನಲ್ಲಿ ಹೇಳ್ಬೇಕಮ್ಮ ಅಂತ ಹೇಳ್ತಾರಲ್ಲ. ಓಕೆ ಓಕೆ ಓಕೆ, ಕಂಪ್ಲೀಟ್ 50 days ಇಟ್ ವಾಸ್ ಬರ್ನಿಂಗ್. ಬಿಕಾಸ್ ಫಸ್ಟ್ ಟು ಎಂಡ್ ನಾನಿದ್ದೆ ಶೂಟಿಂಗಲ್ಲಿ. ಐ ಹ್ಯಾವ್ ಸೀನ್ ದ ಅಪ್ಸ್ ಆ್ಯಂಡ್ ಡೌನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪ್ರಾಜೆಕ್ಟ್ ಬಹುಶಃ ಜನರಿಗೆ ಇಷ್ಟ ಆಗತ್ತೆ. ಬಿಕಾಸ್ ರಿಯಾಲಿಟಿಲಿ ಏನು, ನಾವೀಗ ಸರ್ ಯಾರೋ ಒಬ್ರು ಕೇಳಿದ್ರು ಕೋಪ ಅಂದ್ರೆ ಏನು ಅಂತ. ಮನೇಲಿ ಅಪ್ಪ ಅಮ್ಮನ ಮೇಲೂ ಕೋಪ ಮಾಡ್ಕೊಳ್ತೀವಿ, ಅಕ್ಕ ತಮ್ಮಂದ್ರು ಜಗಳ ಆಡ್ತೀವಿ, ಅದು ಕೋಪನೇ. ಬಟ್ ಆ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ, ಹೆಂಗೆ ಹೋಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎವ್ರಿ ಒನ್ ವಿಲ್ ನಾಟ್ ಸೆಟಲ್ ಡೌನ್. ನಾವು ಆಫೀಸಲ್ಲೂ ರೇಗಾಡ್ತೀವಿ ಬಾಸಸ್ ಮೇಲೆ,
ಮುಂದೆ ಶ್ರೀನಿವಾಸ್ ಸರ್ ಕೂತಿದ್ದಾರೆ. ಅವರು ನಾನು ಆಂಕರಿಂಗ್ ಮಾಡ್ಬೇಕಾದ್ರೆ ಇನಿಷಿಯಲ್ ಹೇಳಿದ್ರು, ಸೋನು ಲೈವ್ ಹಿಂಗಲ್ಲ ಹಂಗೆ. ಟು ಬಿ ಫ್ರಾಂಕ್, ಆ ಲೈವ್ ದಿನನೂ ಹಂಗೆ ಇತ್ತು. ಒಂದು ತಪ್ಪಾದ್ರೆ ಯು ಆರ್ ನಾಟ್ ಪ್ರೂವ್ಡ್ ಆಸ್ ಅನ್ ಆಂಕರ್ ಅಂದಿದ್ರು. So yes, I'm thankful to him and everyone. Thank you so much. ಇಲ್ಲ ಸರ್, ಕಷ್ಟಪಟ್ಟು ಗ್ರಾಫಿಕ್ ಮಾಡಿಸ್ತೀವಿ, ಬಟ್ ಅಲ್ಲಿ ಸರ್ 56ನೇ ಆರ್ಟಿಸ್ಟ್ ಎಲ್ಲರೂ ಕರ್ಕೊಂಡ್ ಬರ್ತಾರೆ. ಒಂದು ಬರ್ತಲ್ಲ, 100 ಬರ್ತವೆ ಸರ್. ಸರ್ ಇನ್ನು ನಮ್ಮ ಹುಡುಗ ಸರ್ ಅಮ್ಮಗ್ ಮಾತಾಡ್ಬೇಕು ಅಂತ ನಾ ಕೇಳ್ಕೋದಿಲ್ಲ. ಅವ್ರು ನಾಚ್ಕೋತಾರೆ ಸರ್, ಅವ್ರು ಏನ್ ಹೇಳಿದ್ರು ನಾಚ್ಕೋತಾರೆ. ಆಮೇಲೆ ಮಾತಾಡ್ತಾರಂತೆ. ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ಪ್ರೆಸ್ ಮೀಟ್. ಈ ಒಕೇಶನಲ್ಲಿ ನನಗೆ ಫಸ್ಟಾಗಿ ನೆನಪು ಬರೋದು ನಮ್ಮ ತಂದೆ. ಅವ್ರು ಇದ್ದಿದ್ರೆ ಆಬ್ವಿಯಸ್ಲಿ ಖುಷಿ ಪಡ್ತಾ ಇದ್ರು. ಅದಕ್ಕಿಂತ ಮೇಲಾಗಿ ನಾನು ತೋರಿಸ್ಬೋದಾಗಿದ್ದು ನನ್ನ ತಂದೆಗೆ. ಆಕ್ಟೆಡ್ ಇನ್ ದ ಮೂವಿ ದ್ಯಾಟ್ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಇವಾಗ. ಪಾಸಿಟಿವ್ ರಿವ್ಯೂಸ್ ಇದೆ ಅಂತ ಅವ್ರು ನೆನ್ಸ್ಕೊಂತ ರವಿ ಅಣ್ಣ, ಡೈರೆಕ್ಟರ್ ಸರು ಮತ್ತೆ ರಮೇಶ್ ಸರ್ ಒಂದೊಂದು ಸೀನಲ್ಲಿ ಕೂಡ ನನಗೆ ಎಷ್ಟು ಕಂಪ್ಲೀಟ್ ಸ್ಪೇಸ್ ಕೊಟ್ಟಿದ್ದಾರೆ ಆಕ್ಟ್ ಮಾಡಕ್ಕೆ ಅಂದ್ರೆ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. ದೇ ಅಲೌಡ್ ಮೀ ಟು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟು ಎಕ್ಸ್ಪ್ಲೋರ್ ಮಾಡು. ಕ್ಯಾರೆಕ್ಟರ್ ಹಿಂಗಿದೆ, ಹಿಂಗೆ ಕ್ಯಾರೆಕ್ಟರೈಸ್ ಮಾಡಿದ್ದೀವಿ, ಇದಾದ್ಮೇಲೆ ನಿನಗೆ ಬಿಟ್ಟಿರೋದಪ್ಪ ಮಾಡು ಅಂತ ಹೇಳಿದ್ರು. ನಾನು ಫಸ್ಟ್ ಶಾರ್ಟ್ ತೊಗೊಂಡಾದ್ಮೇಲೆ ನಾನು ನೋಡಿದೆ, ಐ ಫೌಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ದರ್ ಫೇಸಸ್. ಕೇಳಿದೆ ರಮೇಶ್ ಅನ್ನ, ಓಕೆ ಅಂದರು. ಸೇಮ್ ರಿಯಾಕ್ಷನ್ ನಮ್ಮ ತಂದೆಯೂ ಕೊಡ್ತಾ ಇದ್ರು. ಸೊ ಐ ಅಂಡರ್ಸ್ಟುಡ್, ಓಕೆ ಪರವಾಗಿಲ್ಲ ಬಂದಿದೆ ಅಂತ. ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಬೋತ್ ಆಫ್ ದೆಮ್. ಅವರು ನನ್ನ ಹೆಲ್ಡ್ ಮೈ ಹ್ಯಾಂಡ್ಸ್ ಒಂದೊಂದೇ ಸ್ಟೆಪ್ಗೆ. ಈಚ್ ಏನೇ ಕ್ವೆಶ್ಚನ್ ಇದ್ರೂ ಅವ್ರು ನನಗೆ ಕ್ಲೀನಾಗಿ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಆಯ್ತು ನಮಗಂತೂ, ಒಂದು ಕೂಡು ಕುಟುಂಬ. ಎಲ್ಲರೂ ನಗ್ತಾ ಅಳ್ತಾ ಜೋಕ್ ಮಾಡ್ಕೊಂತ. ರವಿ ಸರ್ ಇಸ್ ದ ಮೋಸ್ಟ್, ಹೇಳ್ಬೇಕು ಅಂದ್ರೆ ಈಸ್ ದ ಮೋಸ್ಟ್ ಜೋವಿಯಲ್ ಪರ್ಸನ್. ಆದ್ರೆ ಕೆಲ್ಸಕ್ಕೆ ಬಂದ್ರೆ ಮಾತ್ರ ಅವ್ರಿಗಿಂತ ಒಂದು ಟಾಸ್ಕ್ ಮಾಸ್ಟರ್ ಇಲ್ಲ. ಇದನ್ನ ನಾನು ಪ್ರೀವಿಯಸ್ ಆಗಿ ಕಂಡಿದ್ದು, ನಾನು ನಮ್ಮ ತಂದೆಯಲ್ಲಿ ನೋಡ್ತಾ ಇದ್ದೆ. ಇವಾಗ ನೆಕ್ಸ್ಟ್ ನೋಡಿರೋದು ರವಿ ಸರ್ ಅಲ್ಲಿ. ಜೋಕ್ ಇಸ್ ಫೈನ್, ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್ ನನ್ನ ಚೆನ್ನಾಗಿ ಇದು ಮಾಡಿಸ್ತಾರೆ. ಬಟ್ ಥ್ಯಾಂಕ್ ಯು ಸರ್, ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನೀವು. ಆ್ಯಂಡ್ ಯು ಹೆಲ್ಡ್ ಮೈ ಹ್ಯಾಂಡ್ಸ್. ರಮೇಶ್ ಸರ್ ಅಂತೂ ಹೀಸ್ ಲೈಕ್ ದಿ ಏನಂತಾರೆ, ಒಂದು ಕ್ಯಾಪ್ಟನ್ಗೆ ವಿಲ್ ಬಿ ಗಿವಿಂಗ್ ದ ಸಿಗ್ನಲ್ ಫ್ರಮ್ ದಟ್ ಲೈಟ್ ಹೌಸ್ ಅಲ್ವಾ. ಎಲ್ಲ ಚೆನ್ನಾಗಿದೆ, ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗಿ ರಮೇಶ್ ಸರ್ ಎಲ್ಲರೂ ಕರ್ಕೊಂಡು ಬಂದಿದ್ದಾರೆ ನಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಷ್ಟೇ, ಇನ್ನೇನು ಹೇಳಕ್ ಆಗ್ತಾ ಇಲ್ಲ ನನಗೆ. ಅವ್ರಿಗೂ ನಮ್ಮ ತಂದೆ ಇದ್ರೆ ಚೆನ್ನಾಗಿರೋದು, ನಮ್ಮ ತಾಯಿ ಇದ್ದಾರೆ, ಇಬ್ಬರು ಗುರುಗಳಿದ್ದಾರೆ ಇಲ್ಲಿ. ಥ್ಯಾಂಕ್ ಯು. ಆಗಿತ್ತು ಸರ್, ಆಲ್ಮೋಸ್ಟ್ 2 times ಆಗಿತ್ತು. ಬಟ್ ಒಂದ್ಸತಿ ಕೋವಿಡ್ ಬಂದಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಪ್ರಿಪ್ರೇಷನ್ ನಡಿಬೇಕಾದ್ರೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿ ಹಿಂಗಾಗಿದೆ. ಎಸ್ ಸರ್, ಇದರಲ್ಲಿ ರುದ್ರೇಶ್ ಅಂತ ಪಾತ್ರ. ನಾನು ಕಾಲೇಜಲ್ಲಿ ಓದ್ತಾ ಇರ್ತೀನಿ. ಕಾಲೇಜಲ್ಲಿ ಓದಿರೋ ಮಟ್ಟಕ್ಕೆ ನಾನು ಸಾಫ್ಟ್ ಅಂತ ಏನಿಲ್ಲ. ನಾನು ಸೇಮ್ ಜಿದ್ದಾಜಿದ್ದಿಗೆ ಬಿದ್ದಿನೇ ಏನೇನೆಲ್ಲ ಬ್ಲಡ್ ಶೆಡ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ ಅದರಲ್ಲಿ. ಇನ್ನೊಂದು ಮೇನ್ ಕ್ಯಾರೆಕ್ಟರೈಸೇಷನ್ಗೆ ಹೆಂಗೆ ಜಿದ್ದಾಗಿ ಬೀಳೋದು ಆಪೋಸಿಟ್ ಕ್ಯಾರೆಕ್ಟರ್ಸ್ ಮೇಲೆ. ಯಾಕಂದ್ರೆ ನಾವು ಸಿಟಿಯಲ್ಲಿ ಬೆಳೆದಿರ್ತೀವಿ. ಸೊ ಹೆಂಗ್ ಜಿದ್ದಾಗಿ ಬೀಳ್ಬೇಕು ಹಳ್ಳಿಯವ್ರ ಥರ ಅಂದರೆ, ನಮ್ಮ ಟೆಕ್ನಿಕಲ್ ಕ್ರೂನ ನೋಡಿದ್ರೆ ಆಯ್ತು, ಕ್ಯಾಮ್ರಾಯಿಂದ ಇರೋದನ್ನ. ಅವ್ರು ಎಷ್ಟು ಜಿದ್ದಾಗಿ, ಎಷ್ಟು ಅಲ್ಲಿ 50 ಡಿಗ್ರಿ ಆದ್ರೂ ಪರವಾಗಿಲ್ಲ, ಅಮ್ಮ ಬಾಯಲ್ಲಿ ಛತ್ರಿ ತೆಗಿಯ ಆ ಕಡೆಯಿಂದ ಬಾಯಲ್ಲಿ ನಿಂತ್ಕೊ ಅಂತ ಹೇಳಿ ಕ್ಲೀನಾಗೆ. ನೋಡಿ ನಾವೆಷ್ಟು ಜಸ್ಟ್ 4 days ಅಲ್ಲಿ ಹೋಗಿ ದಿವಸ ಕಟ್ಟಿದ್ದು 4 ದಿವಸಕ್ಕೆ ಹಿಂಗಾಗಿದೆ. ಇನ್ನು ಫಸ್ಟ್ 30 ದಿವಸ ಹೆಂಗೆ ನಮಗೆ ಟಾಸ್ಕ್ ತಗೊಂಡಿರ್ಬೇಕು ಸರ್.
ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅವ್ರು ಮಾಡಿದ್ದಕ್ಕೆ. ನನ್ನ ಸುಮ್ಮನೆ ಆಯ್ತಪ್ಪ ನೀನು ಕೂತ್ಕೊಂಡಿದ್ರೆ ಐ ವುಡಂಟ್ ಹ್ಯಾವ್ ಬಿನ್ ಪಾಲಿಶ್ ಟುಡೇ. ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮೆಲ್ಲ ಕೋ ಆಕ್ಟರ್ಸ್ಗೆ, ಪ್ರಭಾಕರ್ ಸರ್ ಆಗಿರಲಿ, ಕೋಟೆ ಪ್ರಭಾಕರ್ ಸರ್ ಆಗಿರಲಿ, ಪ್ರವೀಣ್ ಸರ್ ಆಗಿರಲಿ, ಪ್ರಶಾಂತ್ ಸರ್ ಆಗಿರಲಿ, ಮುನಿ ಸರ್ ಆಗಿರಲಿ, ಎಲ್ಲರೂ ನನ್ನ ಹೆಂಗ್ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಮೀ ನೀನ್ ಚಿಕ್ಕ ಹುಡುಗಪ್ಪ ಹಂಗಿರು ಹಿಂಗಿರು ಅಂತ ಏನೂ ಇಲ್ಲ. ಅವ್ರನ್ನ ಆಸ್ ಒನ್ ಆಫ್ ದಿ ಆಕ್ಟರ್ಸ್ ಇಟ್ಕೊಂಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಒಂದೊಳ್ಳೆ ಟೀಮ್ ಆಗಿ ನಮಗೆ ಒಂದು ಫಸ್ಟ್ ಸ್ಟೆಪ್ ಇಡ್ಸಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಗ್ಯಾಂಗ್ಸ್ ಆಫ್ UK ಈ ಚಿತ್ರದಲ್ಲಿ ನನಗೆ ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ರವಿ ಸರ್ ಮಾಡಿದ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿದ್ದೀನಿ ನಾನು. ಡೆಲ್ಲಿ ಸೋಮ ಆಗಲಿ, ರಾಜೀವ್ ಆಗಲಿ, ಮಹೇಶ್ ಆಗಲಿ. ಈ ಸಿನಿಮಾ ಅಲ್ಲಿ ನನಗೆ ತುಂಬ ಪ್ರಾಮುಖ್ಯತೆ ಇದೆ ಆ ಪಾತ್ರಕ್ಕೆ. ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಏನು ಅಂದರೆ ಕಾಂಪಿಟೇಷನ್ ಅಂದರೆ ನಮ್ಗೆ ನಾವೇ ಕಾಂಪಿಟೇಟ್ರು ಆ ಥರ ಆ್ಯಕ್ಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಆ ಥರ ಆ್ಯಕ್ಟ್ ಮಾಡಿಸಿದ್ದಾರೆ ರವಿ ಸರು. ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ರವಿ ಸರ್ಗಾಗಲಿ, ರಮೇಶ್ ಅವ್ರಾಗಲಿ, ರೆಡ್ಡಿ ಅವ್ರಾಗಲಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ರವಿ ಸರ್ದು ಕೋಪದ ಬಗ್ಗೆ ರಮೇಶ್ ಅವ್ರು ಹೇಳಿದ್ರು, ಅದು ನಮ್ಗೆ ಮಾಮೂಲಿ ಆಗಿದೆ. ಆದರೆ ಇದರಲ್ಲಿ ಒಂಥರ ಇದೊಂದು ಮೇಜರ್ ಕಾನ್ಫಿಡೆನ್ಸ್ ಇತ್ತು ನಮಗೆ. ರಮೇಶ್ ಸರ್ ಇದ್ರಲ್ಲ ಸ್ವಲ್ಪ ಅವಾಯ್ಡ್ ಆಗ್ತಾಯಿತ್ತು ಎಲ್ಲ ಕಡೆ. ಆಮೇಲೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಮಾತ್ರ ನಾನು ಹೋಗಿ ಬಂದಿದ್ದೆ. ಎಲ್ಲರೂ ಪಾಪ ಈಗ ಕಲರ್ಗಳು ಹೇಳ್ತಾ ಇದ್ದಾರೆ, ಬೆಳಗಿರೋರೆಲ್ಲ ನನ್ನ ಕಲರ್ ಬಂದರು ಅಂತ. ನನ್ನ ಕಲರ್ ಅಂತೂ ಓವರ್ ಆಗ್ಬಿಟ್ಟಿತ್ತು. ಶೆಡ್ಯೂಲ್ ಹೋಗಿರ್ಲಿಲ್ಲ ನಾನು, ಈ ರೇಂಜ್ ಇದ್ದೀನಿ. ಆಮೇಲೆ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಸಹ ಈ ಚಿತ್ರದ ಒಂದು 55 ಕಲಾವಿದರಲ್ಲಿ ನಾನು ಸಹ ಒಬ್ಬ. ರವಿ ಶ್ರೀವತ್ಸ ಅವರು ಚಿತ್ರದಲ್ಲಿ ಆಲ್ಮೋಸ್ಟ್ ಕೋಟೆ ಪ್ರಭಾಕರ್ ಹೇಳಿದಾಗೆ ನನಗೆಲ್ಲದರಲ್ಲೂ ಒಂದು ಪಾತ್ರವನ್ನು ಕೊಟ್ಟು ಪಾತ್ರ ಮಾಡುವಂತೆ ಇದು ಮಾಡಿದ್ದಾರೆ. ಸೊ ನನಗೆ ಈ ಚಿತ್ರದ ಬಗ್ಗೆ ಏನು ಹೇಳೋದಕ್ಕಿಂತ ಇಷ್ಟು ವರ್ಷಗಳ ಕಾಲ ಅವರ ಒಂದು ಜರ್ನಿ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಒಂದೇ ಒಂದು ಆಸೆ, ಅವ್ರಿಗೆ ಒಳ್ಳೆಯದಾಗಬೇಕು. ಆ ಒಳ್ಳೆಯದಾಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಭಾಳಷ್ಟು ಜನ ಅವರಿಗೆ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಎಷ್ಟಿಟ್ಟಿದ್ದಾರೋ ಆ ವಿಶ್ವಾಸದಲ್ಲಿ ಈ ಚಿತ್ರದಲ್ಲಿ ನಾವೆಲ್ಲರೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ದು ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಗ್ಬಿಟ್ಟಿದೆ ಸಾರ್ ಜೊತೆ ಸೇರ್ಕೊಂಡು ನಾನು ಕೈ ಜೋಡಿಸಿ ಸ್ವಲ್ಪ ಕೆಲಸ ಮಾಡಿದ್ದೀನಿ. ಏನಿಲ್ಲ ಅಷ್ಟೇ. ಥ್ಯಾಂಕ್ ಯು. ಏನಾದ್ರು ಕೇಳೋ ಪ್ರಶ್ನೆಗಳಿದ್ರೆ ಉತ್ತರ ಕೊಟ್ಬಿಟ್ಟು ಅವ್ರನ್ನೆಲ್ಲ ಕರ್ಸ್ಕೊಡ್ತೀನಿ ಅಷ್ಟೇ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ದೆ. ಗ್ಯಾಂಗ್ಸ್ಟರ್ ಸಿನಿಮಾಗಳಿಂದ ನೀವು ಆಚೆ ಬರಕ್ಕಾಗ್ತಾ ಇಲ್ವಾ? ಇಂಡಸ್ಟ್ರಿ ಒತ್ತಡನ ಯಾತಕ್ಕೆ? ನನ್ನ ಹುಡುಕಾಟಗಳು ಅಲ್ಲೇ ಇರೋದ್ರಿಂದ ನಾನು ಸಿಕ್ಕಾಕೊಂಡಿದ್ದೀನಿ ಅಷ್ಟೇ. ನಂಗೇನು ಅಂದರೆ ಕೆಲವು ಕಡೆ ನೋವು, ಆ ಗ್ಯಾಂಗ್ಸ್ಟರ್ಸ್ ಮಧ್ಯದಲ್ಲಿ ಇರುವಂತಹ ಒಂದಷ್ಟು ನೋವು, ಒಂದಷ್ಟು ತುಳಲಾಟ, ಒಂದಷ್ಟು ಎಮೋಷನ್ಸ್. ನನಗೆ ಆ ಕತೆ ಕೇಳಿದ ತಕ್ಷಣ ಅಯ್ಯೋ ಅನ್ನಿಸ್ತಷ್ಟೇ, ಇನ್ನೇನಿಲ್ಲ. ಸೋಮಲ್ಲಿ ಏನು ಫೀಲ್ ಸಿಕ್ತು, ಸೋಮ ವಾಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಇದು ಅಷ್ಟೇ. ಬಟ್ ಇಲ್ಲಿ ಏನಾಗಿದೆ, ಒಳಗಡೆ ಹೋದಾಗ ಉತ್ತರ ಕರ್ನಾಟಕ ಅದು ಇದು ಎಲ್ಲ ಸಣ್ಣ ಮಂದಿ ಮೇಲೆ ಆಗಿರುವಂಥ ದಬ್ಬಾಳಿಕೆಗಳು ಮತ್ತು ದೊಡ್ಡವರು ಅದು ಇನ್ನೂ ಇದೆ, ಅಲ್ಲಿದೆ. ನಾವು ದೊಡ್ಡವರು, ನೀವು ಕೀಳು ಜನ, ಅದು ಇದು ತುಂಬ ಇದೆ. ಆ ಜನ ಒಂದು ಇರುವಂಥ ಒಂದು 4-5 ಪಂಗಡಗಳಲ್ಲೇ ನಾನು 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 ಅನ್ನೋದೆಲ್ಲ ಇದೆ. ಸೊ ಮೇಲಿರೋನು ಮತ್ತು ಕೆಳಗಿರೋರ ಮಧ್ಯದಲ್ಲಿ ನಡೆಯುವಂತಹ ಒಂದಷ್ಟು ಗೊಂದಲಗಳಿದೆಯಲ್ಲ, ಒಂದಷ್ಟು ಸಂಘರ್ಷಗಳಿದೆಯಲ್ಲ, ಅದು ನನಗೆಲ್ಲೋ ಅಯ್ಯೋ ಅನ್ನಿಸ್ತು. ಸರಿ, ಇದನ್ನು ತರಬೇಕು, ಇದನ್ನೇನು ಮಾಡಬೇಕು, ಒಂದು ಬೇರೆ ಥರದಲ್ಲಿ ಆಗುತ್ತೆ ಈ ಸಿನಿಮಾ ಅಂತ ಕನಸು ಕಟ್ಕೊಂಡು ಹೋದೆ. ಅಫ್ಕೋರ್ಸ್ ವೈ ಗ್ಯಾಂಗ್ಸ್ ಆಫ್ UK ಅನ್ನೋದು ಬಂದಾಗ
ನನಗೆ ಇಟ್ ಸೌಂಡೆಡ್ ಗುಡ್. ಗ್ಯಾಂಗ್ಸ್ ಆಫ್ ಯು ಕೆ ಅಂದಿದ ತಕ್ಷಣ ಬೇರೆ ಥರ ಕೇಳಿಸ್ತು. ಆಮೇಲೆ ಕೆಲವ್ರಿಗೆ ಹೇಳಿದ ತಕ್ಷಣ ಕೆಲವ್ರು ನಕ್ಬಿಟ್ರು. ಯು ಕೆ ಅಂದರೆ ನೀನು ಯುನೈಟೆಡ್ ಕಿಂಗ್ಡಮಲ್ಲಿ ಶೂಟಿಂಗ್ ಮಾಡ್ತೀಯಾ ಅಂತಂದ್ರು. ಸರಿ ಸರ್, ಏನು ನಕ್ಕಿ ಪರವಾಗಿಲ್ಲ, ಅಲ್ಲಿ ಏನಿಲ್ಲ. ಕೇಳಿದವರೆಲ್ಲ ಯು ಕೆ ಅಂದರೆ ಎಲ್ಲರೂ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ ಹೊರ್ತಾರೆ, ಯಾರು ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಟ್ಯಾಗ್ಲೈನ್ ಹಾಕಿ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಹಾಕಿ ಅದನ್ನು ಹಂಗೆ ಇಟ್ಕೊಂಡೆ. ಒಂದು ತುಂಬ ಖುಷಿಯಾಗಿ ನನಗೆ ಇದನ್ನು ಮೆಲೋಡೌನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದಂತಹ ಜೀವ ಅಂತಂದರೆ ಈಗಿನ ರಮೇಶ್ ಸರ್. ಅವರ AK-47 ಆ ಒಂದು ನೆನಪು ಮತ್ತು ಆ ಒಂದು ಎಕ್ಸ್ಪೀರಿಯನ್ಸ್ನ ತಂದು ಇಲ್ಲಿ ಬಿಟ್ಕೊಟ್ರು ನನಗೆ. ಏನು ಅಂತಂದರೆ ತುಂಬ ಎಮೋಷ್ನಲ್ ಆಗಿ ಹೋಗ್ತಾ ಇದ್ದಾಗ ಆಡಿಯನ್ಸ್ನ ನಾವು ತಡೆಯೋಕ್ಕಾಗಲ್ಲ. ನೀನು ಆಸೆ ಪಡ್ತೀಯ ಸೀಟ್ ಎಡ್ಜಿಗೆ ಬರಬೇಕು, ಪ್ರತಿ ಸೀನು ಅವ್ರು ನೋಡ್ಬೇಕು, ಅದನ್ನು ಎಮೋಟ್ ಆಗಬೇಕು ಅನ್ನೋದು. ಮೆಲೋಡೌನ್ ಮಾಡೋದು ಅಂತೆಲ್ಲ ಹೇಳಿದಾಗ ತುಂಬ ಖುಷಿಪಟ್ಟು ಒಂದು ಐಡಿಯಾ ಮಾಡಿ ಸಂತ ಶಿಶುನಾಳ್ ಶರೀಫರ ಒಟ್ಟು ಒಂದು 8 ಗೀತೆಗಳನ್ನು ತೆಗೆದುಕೊಂಡು ಸಿಚುಯೇಷನ್ಗೆ ತಕ್ಕನ ಹಾಗೆ, ಮನೆಯಲ್ಲಿ ಗಲಾಟೆಗಳು ನಡೆದು ತಾಯಿ ಮಗನನ್ನು ಹೊರಗಡೆ ಹಾಕಿದಾಗ ಸೋರುತ್ತಿರುವುದು ಮನೆಯ ಮಾಳಿಗೆ ಅಂತ, ಇಲ್ಲ ಕೋರ್ಟಲ್ಲಿ ಫಸ್ಟ್ ಟೈಮ್ ಹೋದಾಗ ಎಲ್ಲೋ ಒಂದು ಸೋಲಾಗುತ್ತೆ, ಆ ಸೋಲ್ಬಾರ್ದು ನಾವು ಮತ್ತೆ ಜೀವಿಸ್ಬೇಕು ಅಂದಾಗ ಎಲ್ಲ ಸಾಕ್ಷಿಗಳನ್ನ ಹೊಡೆಯಕ್ಕೆ ಶುರು ಮಾಡಿದಾಗ ಆಡು ಆನೆಯ ನುಂಗಿ ಆ ಗೋಡೆ ಸುಣ್ಣವ ನೋಡಿ, ಆ ಥರ ಕೊಡಗನ ಗುಡಿ, ಈ ಥರದ ಪ್ರತಿ ಗುಡಿಯ ನೋಡಿರಣ್ಣ ಆಗಿರ್ಬೋದು. ಈ ಥರದೊಂದು 8 ಮುದ್ದಾದ ಹಾಡುಗಳನ್ನು ತೆಗೆದುಕೊಂಡು ತುಣುಕುಗಳನ್ನು ಮಾಡಿಕೊಂಡು ಅದರ ಜೊತೆಗೆ 1-2 ಸಿಚುಯೇಷನ್ ಸಾಂಗ್ಸ್ಗಳನ್ನ ಇಟ್ಕೊಂಡು ಒಟ್ಟು ಒಂದು 9 ಹಾಡುಗಳನ್ನ ಯೂಸ್ ಮಾಡ್ತಾರೆ. ಅವೆಲ್ಲ ರೀಟ್ಯೂನ್ ಆಗಿರುತ್ತೆ ಹೇಗೆ? ಎವ್ರಿಥಿಂಗ್ ಎಲ್ಲ ಫೆಸ್ಟಿವಲ್ಸ್ ಅಂಡ್ ಸಾಧು ಕೋಕಿಲ ಅವ್ರು ಮ್ಯೂಸಿಕ್ ಮಾಡ್ತಾರೆ. ಎವ್ರಿಥಿಂಗ್ ಅವರು ಹೆಂಗೋ ಮನೆ ಮುಂದೆ ಕೂತಾರು ಮಾಡಿಸ್ಕೋತೀನಿ. ಬೆಳಗ್ಗೆ 4 ಗಂಟೆಗೆ ಹೋಗ್ತೀನಿ, ರಾತ್ರಿ ಅವನ್ನ 10 ಗಂಟೆಗೆ ಬಿಡ್ತೀನಿ ಅಷ್ಟೇ. ಇಲ್ಲ, ನಂಗೆ ಒಂದು ಹೆಲ್ಪ್ ಏನು ಅಂತಂದ್ರೆ, ಸಲೀನಾ ಸಾಧು ಅವ್ರ ಮಿಸ್ಸಸ್ ಏನಿದ್ದಾರೆ ಅವ್ರು ಬಂದು ನನ್ನ ಅಕ್ಕನ ಕ್ಲಾಸ್ಮೇಟು. ಡೈರೆಕ್ಟ್ ಆಗಿ ಹೋಗು ಮನೆಯಿಂದ ಆಚೆ ಅಂದ್ಬಿಟ್ಟು ರವಿ ಬಂದು ಏನಾಗ ನಡಿ ನೀನು ಫಸ್ಟ್ ರವಿ ಕೆಲಸಕ್ಕೆ ಹೆಂಗೆ ಕಳ್ಸಿಕೊಡ್ತಾರೋ ಹಾಗಾಗಿ ಸಾಧು ಇಲ್ಲೇ ಇರ್ತಾರೆ, ಯೋಚನೆ ನನಗೆ. ಬಟ್ ಆದ್ರೂ 4 ಗಂಟೆ ಸೆಕ್ಯೂರಿಟಿ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಒಂದು ಆಸೆ ಡಿಸೆಂಬರ್ ಅನ್ಕೋತಾ ಇದೀವಿ, ಇಲ್ಲ ಜನವರಿ 15 ಖಂಡಿತವಾಗಿ ಈಚೆ ಮಾಡ್ಕೊತೀವಿ. ಇವೆಲ್ಲ ಅನುಮತಿ ಕೊಟ್ಟರು. 4-5 ಜೀವಗಳನ್ನ ಮೂಗಿಸಿದ ಜೊತೆಗೆ ಸತ್ಯ ಬಾಪ ಬೇಗ ಬನ್ನಿ ಬಿಟ್ಟ ಕೆಳ ಬನ್ನಿ, ಸತ್ಯ ಬನ್ನಿ, ಕಿಶೋರ್ ಬನ್ನಿ, ದಿನಾನ್ ಬನ್ನಿ, ಮಸ್ಕಿ ಅವ್ರು ಬನ್ನಿ, ಬಾಬು ಬನ್ನಿ. ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸರ್, ಅವರಿಗೆ ಚಿರಋಣಿಯಾಗಿರ್ತೀನಿ. ನನ್ನ ಪಾತ್ರದ ಹೆಸರು ಬಂಗಾರಪ್ಪ ಬೋಸರಾಜ್ ಅಂತ. ಏನು ಕ್ಯಾರೆಕ್ಟರ್ ಅಂದರೆ, ಇದು ಜಿಲ್ಲಾ ಉಸ್ತುವಾರಿ ಸಚಿವ. ಅವರು ಫೋನ್ ಮಾಡಿದಾಗ ನಾನು ಹೇಳಿದೆ ಸರ್ ಸ್ಕ್ರೀನ್ ಏಜ್ ಏನು ಅಂತ ಕೇಳಿದೆ ಫಸ್ಟು, ಯಾಕಂದರೆ ಆ ಪಾತ್ರ ತುಂಬ ಸೀರಿಯಸ್ ಆದ ಪಾತ್ರ, ನಮಗೆ ಅಂಥದ್ದೇ ಏಜ್ ಏನಾದರೂ ಪರವಾಗಿಲ್ಲ, ದಯವಿಟ್ಟು ನೀವು ಬಂದು ಮಾಡಬೇಕು ಅಂತ ಹೇಳಿದ್ರು. ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಧನ್ಯವಾದ. ಈ ಮಿನಿಸ್ಟ್ರು ಅಂದಿದ ತಕ್ಷಣ ವಯಸ್ಸಾದವರು ಮತ್ತೊಂದು ಈ ಥರದ್ದೆಲ್ಲ ಇರುತ್ತೆ. ಹೆಂಗ್ ಫೆಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದ್ರು ಒಂದು ಹೊಸತನ ಕಾಣಬೇಕು ಅಂತ ಆಸೆ ಪಡ್ತಾ ಇದ್ದೆ. ಇವ್ರದ್ದು ನಾನು ತುಂಬಾ ಹಳೆ ದಿನಗಳಲ್ಲಿ ಒಂದಷ್ಟು ರಂಗ ಇದ್ರದ್ದು ಕ್ಲಿಪಿಂಗ್ಸ್ ನೋಡಿದ್ದೆ. ದಿನ ಬೆಳಗ್ಗೆ ಆಸ್ ಇಟ್ ಈಸ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇದೆಲ್ಲ ಇದ್ದೇ ಇರುತ್ತೆ. ಒಂದು ದಿವಸ ಹಿಂಗೆ ಇರಬೇಕಾದ್ರೆ ಸರ್ ಏನಾದ್ರು ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿ, ಸರ್ ಯಾರು ಮಾಡಿಸ್ತಾರೆ ಸರ್ ನಮ್ಮ ಕೈಲಿ ಇರ್ತಾರೆ ಸರ್, ಅಲ್ಲ ಸರ್ ನೀವು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ. ಅಲ್ಲಿಂದ ಪಾತ್ರದ ವಿಷಯವಾಗಿ ನೆಕ್ಸ್ಟ್ ಏಜ್ ಆಗಿ ಇದೆಲ್ಲ ನಾನು ಸರ್ ಎಲ್ಲ ಬಿಟ್ಬಿಡಿ, ಮಾಡ್ತೀನಿ ಅಂದ್ರೆ ಒಂದು ವೈಟ್ ಶೀಟ್ ಥರ ಬಂದ್ಬಿಡಿ ಸರ್, ಖಂಡಿತವಾಗ್ಲೂ ಮಾಡಿಸ್ಕೊತೀನಿ ಅಂತಂದೆ. ಆ ನಿಟ್ಟಿನಲ್ಲಿ ಬಂದರು, ಪಾಪ ಕೇಳ್ಕೊಂಡಿದ್ದ ತಕ್ಷಣ ಬಂದು ಎಲ್ಲವನ್ನು ಮಾಡಿಕೊಟ್ರು. ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್ ಆಲ್ಸೋ. ಅವರು ಭಾಗ 2ಕ್ಕೂ ಕೂಡ ಹೋಗ್ತಾರೆ ಸರ್. ರವಿ ಸರ್, ಒಂದು ವಿಷಯ, ನೀವು ಫಸ್ಟ್ ನನ್ನ ಬೋರ್ಡ್ ಎಂಟ್ರಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಹಾಕಿದ್ರಿ. ಅದನ್ನ ಯಾವುದೋ ಶಾಸ್ತ್ರಕ್ಕೆ ಮಡಿ ಉಟ್ಕೊಂಡಿದ್ದೆ, ಅದನ್ನ ನೀವು ಫೋಟೋ ಹಾಕ್ಬಿಟ್ಟು ನನಗೆ ಕಡಿಮೆ ಅಂದ್ರೂ 70-75 ಫೋನ್ ಬಂತು. ತುಂಬ ಚೆನ್ನಾಗಿದೆ ಗೆಟಪ್ಪು, ಒಳ್ಳೇದಾಗಲಿ ನಿಮಗೆ ಅಂತ. ಅಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ, ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ, ಒಳ್ಳೆ ಪರಿಚಯ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಗೆಟಪ್ಪು, ಒಳ್ಳೇದಾಗಲಿ. ನನಗೆ ಯಾರು ದೊಡ್ಡ ಆರ್ಟಿಸ್ಟ್ ಇನ್ಕ್ಲೂಡಿಂಗ್ ರಮೇಶ್ ಅರವಿಂದ್ ಫೋನ್ ಮಾಡಿ ಹೇಳ್ತೀಯ ರವಿ ಅಂದ್ರು, ಬಟ್ ಆಕ್ಟ್ ಮಾಡ್ತಿದ್ದಾನೆ ರವಿ ಅಂದ್ರೆ ಹೇಳ್ಕೊಂಡ್ಬಿಡ್ತಾ ಇದ್ದೀನಿ ನಿಮ್ಮನ್ನು ಅಲ್ಲಿಗೆ. ಪಾರ್ಟ್ 1 ಮಾಡ್ತೀನಿ ಮಾಡಿ ಪ್ಲೀಸ್.
ಪ್ರಭಾ ಅಂತ ಹೇಳ್ಬಿಟ್ಟು ನಮ್ಮ ಮಾಡಲಿಲ್ಲ ಸರ್. ಹಳೆಯ ಸಂಸ್ಕೃತಿಯಲ್ಲಿ ಸೊ ನನಗೆ ಹಳೆಯ ಸಂಸ್ಕೃತಿಯಲ್ಲಿ ಗುರುಗಳು ಏನು ಹೇಳ್ಕೊಟ್ಟಿದ್ರು ಆ ನಿಟ್ಟಿನಲ್ಲೇ ಸಿನಿಮಾ ಮಾಡಬೇಕು. ನಮಗೆ ಏನು ಇಲ್ಲ, ನೀ ಮೇಲು ನಾ ಕೆಳಗೆ ಏನಿಲ್ಲ. ಅದೇ ಹೇಳಿದ್ನಲ್ಲ, ತಟ್ಟೆ ಹಾಕೊಂಡ್ರೆ ಎಲ್ಲರೂ ಯಾರ್ದೋ ತಟ್ಟೆ ಯಾರ್ದೋ ಇದು, ನಿನಗಿದು ತಟ್ಟೆ ಅಲ್ಲ, ಅಲ್ಲಿ ಅನ್ನ ಕಾಯ್ತಿದ್ಯಾ, ಯಾರು ತಗೊಂಡು ಹೋಗ್ತಾ ಇರ್ಬೋದು. ನನ್ನದು ಅವ್ರದ್ದು ಈ ತಟ್ಟಲ್ಲಿ ಇಬ್ಬಿಬ್ಬಿಬ್ರೆ ಎಲ್ಲ, ಯಾರು 55 ಜನಕ್ಕೆ ಇಬ್ಬರೇ ಹುಡುಗರುಗಳನ್ನ ಮೇಂಟೈನ್ ಮಾಡಿದ್ದು. ದಟ್ ಈಸ್ ಮೇಕಪ್ ಮ್ಯಾನ್ ರಾಜೇಶ್ ಅಂತ ಹೇಳ್ಬಿಟ್ಟು ಆ ಹುಡುಗ. ಅವ್ನು ಏನ್ ಮಾಡ್ಬಿಟ್ಟಿದ್ದ, ಸ್ಪ್ರೇ ಮಾಡಿ ರಾಜೇಶ ಅಂತಂದ್ರೆ ಈ ಅಗ್ರಿಕಲ್ಚರಲ್ ಸ್ಪ್ರೇ ಬರುತ್ತಲ್ಲ 5 ಲೀಟರ್ದು, ಅದನ್ನ ತಂದು ಇಟ್ಕೊಂಡ್ಬಿಟ್ಟಿದ್ದ. ಹೋಗ್ತಾ 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 ಬ್ಲಡ್ ಇದೆಲ್ಲ ಬೇಕಾಗಿತ್ತು. ಬ್ಲಡ್ ಸ್ಪ್ರೇ ಮಾಡೋದಕ್ಕೂ ಇಷ್ಟೇ ಬಾಟ್ಲ್ ಇತ್ತು ಸರ್. 5 ಲೀಟರ್ ಅಗ್ರಿಕಲ್ಚರ್ ಸ್ಪ್ರೇ ಬಾಟ್ಲ್ ತಂದು ಇಟ್ಕೊಂಡ್ಬಿಟ್ಟ. ಅದರಲ್ಲೂ ಬ್ಲಡ್ ಸ್ಪ್ರೇ ಮಾಡ್ತಾ ಇದ್ದಾನೆ ಅವನು. ಈ ಗಾಟ್ ಇಟ್, ಈ ಸಿನಿಮಾ ಮುಗಿಯಲ್ಲ ಅಂತ ಒಟ್ಟು ಒಂದು 18 ಲೀಟರ್ ಬ್ಲಡ್ ಯೂಸ್ ಮಾಡಿದೀವಿ. ಸೊ ಈ ನಿಟ್ಟಿನಲ್ಲಿ ರಾಜೇಶ್ ಅಂತ ಹೇಳಿ ಇಬ್ರು ಕಾಸ್ಟ್ಯೂಮ್ ಅಲ್ಲಿ ಬರೀ ಇಬ್ರು ಇದ್ರು. ಅವ್ರು ಏನಂದ್ರೆ ಬೆಳಗ್ಗೆ ಬಂದಿದ ತಕ್ಷಣನೇ ಸರ್ ಅವ್ರವ್ರ ಬಟ್ಟೆ 5 ಗಂಟೆಗೆ ಸ್ಪಾಟ್ ಹೊರಟೋಗ್ತಾ ಇದ್ವಿ. 5:05 ನಮ್ಮ ಹುಡುಗರುಗಳು ಒಂದೇನೋ ಇದು ಮಾಡ್ಕೊಂಡಿದ್ದಾರೆ. ಅದೇನೋ ರೀಲ್ ತರ, ಡೈರೆಕ್ಟರ್ 5:15 ಎದುರಿಸ್ತಾನೆ ಅಂತ ಹೇಳ್ಬಿಟ್ಟು ಮಲಗಿದ್ದಾಗೆಲ್ಲ ಡೈರೆಕ್ಟರ್ ಬರ್ತಿರ್ತಾರಂತೆ ಅವ್ರ ತಲೆಗೆ. ಅವರೇ ಒಂದು ರೀಲ್ ಕಟ್ ಮಾಡಾಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಟೆಕ್ನಿಕಲ್ ಟೀಮ್ ಅಲ್ಲಿ. ಇದ್ದೇಳ್ರಿ ಅದು ವೇಕಪ್ ಕಾಲ್ ಅಂತ ಅವ್ರಿಗೆ. ಸೊ ಆ ನಿಟ್ಟಿನಲ್ಲೆಲ್ಲ ಇತ್ತು. ಸೊ ಪ್ರಭಾ ಅಂತ ಹೇಳಿ ಆ ವ್ಯಕ್ತಿ ಪಾಪ ಹಗಲು ರಾತ್ರಿ ನನ್ನ ಜೊತೆ 45 ದಿವಸ ಇದ್ದಂತಹ ಜೀವ, ಸೆಟ್ಟಲ್ಲಿ ಇದ್ದವರು. ಉಮೇಶ್ ಸರ್ ಅಂತ ಹೇಳ್ಬಿಟ್ಟು ಈಸ್ ಬೇಸಿಕಲಿ ಎನ್ ಅಡ್ವೊಕೇಟ್, ವಕೀಲರಾಗಿರುವಂತಹ ವೃತ್ತಿಯಲ್ಲಿ ವ್ಯಕ್ತಿ. ಸೊ ಅವರು ಒಂದಷ್ಟು ಸಿನಿಮಾಗಳನ್ನ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರೋದ್ರಿಂದ ಅವರು ನನ್ನ ಕಣ್ಣಿಗೆ ಬೀಳಾಗಿ, ಸೊ ಅವರು ಒಂದು ಪ್ರಮುಖವಾದ ಒಂದು ಪಾತ್ರದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಮಸ್ಕಿ ಅಂತ ಹೇಳ್ಬಿಟ್ಟು, ಪ್ರಜ್ವಲ್ ಮಸ್ಕಿ ಅಂತ, ಬಾಗಲಕೋಟೆಯ ಹುಡುಗ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ತನ್ನ ಇದನ್ನ ಗ್ರಾಜುಯೇಷನ್ನ ಮುಗಿಸ್ಕೊಂಡು ಮೈದಾನ್ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ಅಜಯ್ ದೇವಗನ್ ಜೊತೆ. ತದನಂತರ ಈಗ ಮೊನ್ನೆ ಕಾಂಗ್ರೂ ಅಂತ ಒಂದು ಸಿನಿಮಾನ ಮಾಡಿದ್ದಾರೆ. ಸೊ ಅವರು ನಾನು ಅಲ್ಲೇ ಹುಡುಕ್ಲಾಗಿ, ಅಲ್ಲಿ ಅವರ ತಮ್ಮ ಸರ್ ನಮ್ಮ ಅಣ್ಣ ಇದ್ದಾನೆ ಅಂತ ನನಗೆ ಹೇಳಲಾಗಿ ರಮೇಶ್ ಅಣ್ಣಂಗೆ ತೋರಿಸಿ ಅವ್ರ ಫೋಟೋ ಅವ್ರು ತುಂಬ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ಅವರನ್ನು ನಾವು ಹಾಗೆ ಸೆಲೆಕ್ಟ್ ಮಾಡ್ಕೊಂಡು ಹೀಸ್ ಪ್ರಜ್ವಲ್ ಮಸ್ಕಿ. ದಿಲ್ಲಾನ್ ಅಂತ ಹೇಳಿ ಅಗೈನ್ ಫ್ರಮ್ ಕೊಡಗಿನ ಒಂದು ಜೀವ ಅದು. ಸೊ ಆ ಹುಡುಗನು ಕೂಡ ಏನೋ ಮಾಡ್ತೀನಿ ಅಂತ ಓಡಾಡ್ತಿರುವಾಗ ನಮ್ಮ ಕಣ್ಣಿಗೆ ಬಿದ್ದು ಆ ಹುಡುಗನ ಕರ್ಕೊಂಡ್ಬಂದ್ವಿ. ಇದು ಬಂದು ಸತ್ಯ ಅಂತ ಹೇಳಿ. ಸೊ ಈ ಜೀವವನ್ನು ನನಗೆ ಮುನಿಯವರು ಕಳಿಸ್ಕೊಟ್ಟಂತಹ ಒಂದು ವರ. ತುಂಬ ಚೆನ್ನಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ಅದೇ ಹೇಳಿದ್ವಲ್ಲ ಸರ್, ರಮೇಶ್ ಅಣ್ಣ ಹೇಳ್ದಂಗೆ ಈ ಸತಿ ಒಂದಷ್ಟು ಜನ ಬರ್ತಾ ಇದ್ದಾರೆ. ನನ್ನ ಗುರುಗಳು ಹೇಳ್ತಾ ಇದ್ರು, ಜೀವನದಲ್ಲಿ ನೀನೇನು ಸಾಧನೆ ಮಾಡಿದ್ಯಾ ಅಂತಂದ್ರೆ ಹಿಂದೆ ತಿರುಗಿ ನೋಡಿದ್ರೆ ಕುದುರೆಗಳು ಲಾಯದಲ್ಲಿ ಎಷ್ಟು ಓಡ್ತಾ ಇದೆ ಅಂತ ಏನು ಸಾಕು, ಅಷ್ಟೇ ನಿನ್ನ ಇದು ಅಂತ. ಆ ನಿಟ್ಟಿನಲ್ಲಿ ಒಂದಷ್ಟು ಕುದುರೆಗಳು ಇಲ್ಲಿಂದ ಎದ್ದೇಳ್ತವೆ ಈಗ. ಸೊ ಈ ಹುಡುಗ ಆಗಿರ್ಬೋದು, ಕಿರಣ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಸಣ್ಣ ರೀಲ್ ಮಾಡ್ಕೊಂಡಿದ್ದಂಥ ಹುಡುಗ. ಸೊ ಎಲ್ಲೋ ನೋಡಿ ತುಂಬ ಖುಷಿಯಾಗಿ ಮಾಡ್ತೀಯಪ್ಪ ಅಂತ ಕೇಳಿ ಮಾಡ್ತೀನಿ ಅಂತ ಹೇಳಿ ಈ ಹುಡುಗ. ನವೀನ್ ಸರ್ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ಬಾಬು ನನ್ನ ಮಾದೇಶ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನಿಮಗೆ ಗೊತ್ತಿರುತ್ತೆ. ಸೊ ಆ ಹುಡುಗನ 4-5 ಸಿನಿಮಾ ಮಾಡಿದ್ರು. ಜೊತೆಗೆ ಈ ಸತಿ ನಾನು ಡೆಡ್ಲಿ ಟೂನಲ್ಲೂ ಮಾಡಿದ್ರು. ಈಗ ಮಾಡ್ತಾ ಇದೀನಿ ಅಂತ ಹೇಳಿದ ತಕ್ಷಣ ಮತ್ತೆ ಬಂದು ಜಾಯಿನ್ ಆದಂಥ ಹುಡುಗ. ರೆಡ್ಡಿ ಸರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಇಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್, ಉಗ್ರಂ ರೆಡ್ಡಿ ಅಂತಲೇ ಹೆಸರುವಾಸಿ. ಅವರು ಜೊತೆಗೆ ಕೈ ಜೋಡಿಸಿದ್ದಾರೆ. ವಿಕಾಸ್ ಅಂತ ಹೇಳ್ಬಿಟ್ಟು ಆರ್ಟಿಸ್ಟು ಪ್ಲಸ್ ಓಂ ಪ್ರಕಾಶ್ ಅವರ ಕೋ ಡೈರೆಕ್ಟರ್ ಅವರು. ಸೊ ಹತ್ತತ್ರ ಒಂದು 75 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು 15 ಸಿನಿಮಾಗಳಲ್ಲಿ ಅವರು ಕೋ ಡೈರೆಕ್ಟರ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ಆ ಜೀವವು ನಮ್ಮ ಜೊತೆ ಸರಿ ಕೈ ಜೋಡಿಸ್ತು. ಲಾಸ್ಟಲ್ಲಿ ಬಂದು ತಮ್ಮನಿಗಿಂತ ಹೆಚ್ಚು ಪ್ರೊಡಕ್ಷನ್ ಮ್ಯಾನೇಜರ್ ರವಿ ಅಂತ ಹೇಳಿ. ಸೊ ಒಂದಷ್ಟು ಅಪ್ಸೆಟ್ ಆಗಿದ್ದೀನಿ ಅಂದರೆ ಅದಕ್ಕೆ ಅವನು ಕಾರಣ ಆಗ್ತಾನೆ. ಕಲಿಯೋ ಆತರದಲ್ಲಿ, ಕಲಿಯೋ ರಭಸದಲ್ಲಿ ಒಂದಷ್ಟು ಮಿಸ್ಟೇಕ್ಸ್, ಮತ್ತಷ್ಟು ಹೋರಾಟ, ಹೊಡೆದಾಟ, ಬಡದಾಟ ಎಲ್ಲವೂ ಆಗಿದೆ ಆ ಜೀವದ ಜೊತೆ. ಇದೆ ಸರ್, ತಂಡ ಇನ್ನೂ ತುಂಬ ದೊಡ್ಡದಾಗಿದೆ. ಎಲ್ಲರನ್ನೂ ಅಂದರೆ ಮೊನ್ನೆ ಪ್ಯಾಕಪ್ ಆಗಿದ್ರಿಂದ ಪ್ರಶಾಂತ್ ಅವ್ರ ವಾಯ್ಸ್ ಟೋಟ್ಲಾಗಿ ಹೊರಟೋಗಿದೆ. ಮುನಿ ಮಿಸ್ ಆಗಿದ್ದಾರೆ, ಪ್ರಶಾಂತ್ ಮಿಸ್ ಆಗಿದ್ದಾರೆ. ಆಮೇಲೆ ಜ್ಯೋತಿ ಶೆಟ್ಟಿ ಅಂತ ಹೇಳಿ ಮಂಗಳೂರಿನ ಒಂದು ಪ್ರತಿಭೆ, ತುಂಬ ಅದ್ಭುತವಾದ ಪ್ರತಿಭೆ, ಅವ್ರು ಮಿಸ್ ಆಗಿದ್ದಾರೆ. ಎಲ್ಲರೂ ಏನಂದ್ರೆ ಮೊನ್ನೆ ಪ್ಯಾಕಪ್ ಆದ ತಕ್ಷಣ ವಾಯ್ಸ್ಗಳು ಹೋಗ್ಬಿಟ್ಟಿದೆ ಸರ್ ಪ್ರತಿಯೊಬ್ಬರದು. ಪ್ರಶಾಂತ್ ಯಾವುದೋ ಒಂದು ಇದರಲ್ಲಿ ಕಾಲು ಹೊಡಿಬೇಕಾಯ್ತು, ಅದು ಹೊಡೆದು ಕಾಲು ಫುಲ್ ಹಿಡ್ಕೊಂಡ್ಬಿಟ್ಟಿದೆ. ಮುಖಗಳು ಕಪ್ಪಾಗಿದೆ. ಕೆಲವರು ಯಾರು ನಿಮ್ಮ ಮುಂದೆ ಬರೋದಕ್ಕೆ ಸಾರ್ ಮುಖ ಹಿಂಗಾಗ್ಬಿಟ್ಟಿದೆ ಅಂತಾರೆ. ಮಂಜು ಮಾಸ್ಟ್ರು ಅಲ್ಲಿ ಸಾಧಕ್ಕೆ ಹೋಗಿಲ್ಲ, ನಿಮ್ಮನ್ನೆಲ್ಲರೂ ಕೇಳಿದೆ ಅಂತ ಹೇಳಿ ಅಂತಂದ್ರು. ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತಂದ್ರು. ಸಾಧಕ್ಕೆ ಹೋಗಿಲ್ಲ, ಬಿಸಿ ವಿತ್ ದಿಸ್ ಪೊಲಿಟಿಕಲ್ ಥಿಂಗ್ಸ್. ಮಂಜು ಮಾಸ್ಟರ್ ಇಸ್ ಇನ್ ಆ್ಯಕ್ಷನ್ ಇದರಲ್ಲಿದ್ದಾರೆ. ಡಿಫ್ರೆಂಟ್ ಡ್ಯಾನಿ ಅವರು ಒಂದು ಫೈಟನ್ನು ಮಾಡಿದ್ದಾರೆ. ಟೆಕ್ನಿಕಲ್ ಆಗಿ ದಿಸ್ ವಿಲ್ ಬಿ ವೆರಿ ಗುಡ್ ಫಿಲಮ್.
ಇನ್ನು ಆರ್ಟಿಸ್ಟ್ ಆಗಿ ನೀವೆಲ್ಲ ನೋಡಿ ನಮ್ಗೆ ಒಂದು ಪ್ಲಸ್ ಅಂತ ಕೊಡ್ತು ಅಂತಂದರೆ ಗೆದ್ವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಡೆಡ್ಲಿ ಸೋಮ 2 ಕೂಡ ಇನ್ನು 8 ದಿನ ಬಾಕಿ ಇದೆ, ಅದು ಮುಗಿಯುತ್ತೆ. ಸೊ ರವಿಯವರು ಒಳ್ಳೆ ಹಬ್ಬ ಕೊಡ್ತಾರೆ ಪ್ರೇಕ್ಷಕರಿಗೆ. ಧನ್ಯವಾದಗಳು ಸರ್. ಬಂದಂಥ ಎಲ್ಲ ಮಾಧ್ಯಮ ಊಟದ ವ್ಯವಸ್ಥೆ ಆಗಿದೆ, ದಯವಿಟ್ಟು ಎಲ್ಲರೂ ಊಟನ ಸ್ವೀಕರಿಸುವ